ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಬ್ರವಾಯಾಃ ಜಗದಹದಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ ಯತ ಪ್ರವೃತ್ತಿರ್ಭೂತಾನಾಮೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಅದನ್ನೆಲ್ಲ ಹೇಳಿದೆ. ಸ್ವಧರ್ಮಾಚರಣೆ ಎಂಬುದು ಸ್ವಲ್ಪ ಅದರಲ್ಲಿ ಲೋಪ ಇದ್ದರೂ ಪರವಾಗಿಲ್ಲ, ಸ್ವಧರ್ಮವನ್ನೇ ಆಚರಣೆ ಮಾಡಬೇಕು. ಪರಧರ್ಮ ಎಷ್ಟೇ ಸರಿಯಾಗಿ ಮಾಡಲಿಕ್ಕೆ ಬಂದರೂ ಕೂಡ ಪರಧರ್ಮಾಚರಣೆ ಸರಿಯಲ್ಲ. ಸ್ವಭಾವ ನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಆಯಾ ವರ್ಣಗಳಿಗೆ ಆಶ್ರಮಗಳಿಗೆ ಸ್ವಭಾವ ನಿಯತಂ ಸಹಜವಾಗಿ ವಿಹಿತವಾಗಿರ್ತಕ್ಕಂಥ ಕರ್ಮ ಅದನ್ನು ಮಾಡ್ತಾಯಿದ್ರೆ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ, ಅದರಿಂದ ಪಾಪ ಬರೋದಿಲ್ಲ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವಾವೃತಾಃ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್. ಸಹಜವಾದ ಕರ್ಮ ಸ್ವಧರ್ಮ ಅಂತ ಅರ್ಥ. ಸಹಜಂ ಕರ್ಮ ಅಂದರೂ ಒಂದೇ, ಸ್ವಧರ್ಮ ಅಂದರೂ ಒಂದೇ. ಕೌಂತೇಯ ಸದೋಷಮಪಿ ನ ತ್ಯಜೇತ್. ಸ್ವಲ್ಪ ದೋಷ ಇದ್ದರೂ ಪರವಾಗಿಲ್ಲ. ಮೊದಲೇನು ಹೇಳಿದರು, ಸೊ ಗುಣ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂದರು. ಸ್ವಲ್ಪ ದೋಷ ಇದ್ದರೂ ಪರವಾಗಿಲ್ಲ ಅಂದರು. ಅಂದರೆ ಏನು ರಿಪಿಟೇಷನ್ಲಲ್ಲ ಇದು. ಒಮ್ಮೊಮ್ಮೆ ತಪ್ಪಾದರೂ ಪರವಾಗಿಲ್ಲ, ಏನು ಮಾಡಬೇಕು? ಸ್ವಧರ್ಮನೇ ಮಾಡಬೇಕು. ಸರ್ವಾರಂಭಾ ಹಿ ದೋಷೇಣ ಧೂಮೇರಾಗ್ನಿರಿವಾವೃತಾಃ. ಪ್ರತಿಯೊಂದು ಕೆಲಸನೂ ಕೂಡ ಸಾಮಾನ್ಯವಾಗಿ ಏನಿರುತ್ತೆ, ಅಗ್ನಿ ಜೊತೆ ಧೂಮ ಹೇಗೋ ಆ ರೀತಿಯಲ್ಲಿ ದೋಷ ಇದ್ದೇ ಇರುತ್ತೆ. ಆದ್ದರಿಂದ ಮೊದಲು ಇರೋ ಸಹಜ. ಅದು ಹೇಳ್ತಾನೆ ನಡಿಬೇಕಾದ್ರೆ ಎಡೋತಾನೆ ಅಂತ ಹೇಳೋದೆಲ್ಲ ಹಾಗೆ. ಎಡೋತಿನ ನಡಿದೆ ಹೋದರೆ ನಡಿಯೋಕ್ಕೆ ಬರೋದಿಲ್ಲ. ಆಮೇಲೆ ಎಷ್ಟೋ ಸೈಕಲ್ ಕಲಿಯೋರು ಬಿದ್ದು ಹೋಗ್ತಿರ್ತಾರೆ. ಸೈಕಲ್ ಕಲಿಯೋರು ಭಾಳ ಜನ ಬಿದ್ದು ಕೈ ಮುರ್ಕೊಂಡೆಲ್ಲ ಮಾಡ್ಕೊಂಡಿರ್ತಾರೆ. ಇಷ್ಟಾದರೂ ಕೂಡ ಕರೀತಾರೆ. ಅದು ಬರೋದಿಲ್ಲ. ಅದು ಬಿಟ್ಟುಬಿಟ್ಟಿದ್ರೆ ಏನಾಗ್ತಿತ್ತು? ದೊಡ್ಡ ಸಮಸ್ಯೆ ಆಗ್ತಿತ್ತು. ಒಂದು ಕ್ಷಣಕ್ಕೆ ಯಾವುದು ಬರೋದಿಲ್ಲ ಅಂತ ಸ್ವಧರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸದೋಷಪಿ ನಚ್ಚೈತೆ ವಿಗುಣಃ ಅಪಿ ಸರ್ವಾರಂಭಾ ಹಿ ದೋಷೇಣ ಧೂಮೇ. ಅದು ಸರ್ವಾರಂಭ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಪರಧರ್ಮ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ತಿಳ್ಕೊ, ಅಲ್ಲೂ ತಪ್ಪು ಮಾಡ್ತೇನೆ, ಗೊತ್ತಾಯ್ತಾ? ಯಾಕೆ ಸ್ವಧರ್ಮನೇ ಮಾಡ್ಲಿಕ್ಕೆ ಬರದೆ ಹೋದರೆ ಪರಧರ್ಮ ಹೇಗೆ ಮಾಡ್ಲಿಕ್ಕೆ ಬರುತ್ತೆ? ಆ ದೃಷ್ಟಿಯಿಂದ ಅಲ್ಲೂ ತಪ್ಪು ಇಲ್ಲೂ ತಪ್ಪು ಕಾಮನ್. ಅಂದಮೇಲೆ ಯಾವುದನ್ನು ಮಾಡೋದು ಒಳ್ಳೆಯದಾಗ? ಸ್ವಧರ್ಮ ಮಾಡೋದೇ ಒಳ್ಳೆ. ಇಷ್ಟೆಲ್ಲ ಅಕಸ್ಮಾತ್ ಸರಿಯಾಗಿ ಮಾಡಿದರೂ ಕೂಡ ಅದು ದೋಷ ಇದ್ದೇ ಇದೆ. ಪರಧರ್ಮ ಅನ್ನೋ ದೋಷ ಬಂದುಬಿಡುತ್ತದೆ. ಇದಕ್ಕೆ ಹಾಗಲ್ಲ, ಏನೇ ಮೈನಸ್ ಇದ್ದರೂ ಸ್ವಧರ್ಮ ಅಂತಕ್ಕಂಥ ಪ್ಲಸ್ ಪಾಯಿಂಟ್ ಇರುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಸಹ ಏನು ಮಾಡಬೇಕು, ಇದು ಗಂಡಸರು ಹೆಂಗಸರು ಅವರು ಇವರು ಎಲ್ಲರಿಗೂ ಅಪ್ಲೈ ಆಗದೆ ಹೊರತು ಯಾರು ಪರ್ಟಿಕ್ಯುಲರಾಗಿ ಒಬ್ಬರು ಹೇಳಿದ್ದಲ್ಲ. ಇದು ಬೇರೆ ಪ್ರಾಣಿಗಳಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ತಿಳುವಳಿಕೆನೇ ಇಲ್ಲ ಅವರು. ಇವರು ಯಾರೋ ಹೇಳ್ತಾರೆ ಸೋತ್ಯ ಅಂತಾರೆ, ಅವ್ರು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಅವ್ನು ಮೂರ್ಖ ಅಂತಾರೆ, ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಬೇರೆ ಪ್ರಾಣಿಗಳಿಗೆ ಹೇಳೋ ಪ್ರಸಂಗ ಬರೋದಿಲ್ಲ. ದೇವತೆಗಳಂತೂ ತಿಳಿದವರು, ಮತ್ತು ಯಾರು ಮಾಡಬೇಕಿದ್ದಾನೆ ಈಗ? ಮನುಷ್ಯ ನಮಗೆ ಹೇಳಿದ್ದೆ ಹೊರತು ಯಾರಿಗೋ ಹೇಳಿದ್ದಲ್ಲ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೆ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತ. ಎಲ್ಲ ಆರಂಭಗಳು ಕೂಡ ಧೂಮಕ್ಕೆ ಅಗ್ನಿ ಇದ್ದ ಹಾಗೆ ಇರುತ್ತೆ. ನಾವು ಧೂಮ ಬರುತ್ತೆ ಅಂತ ಅಗ್ನಿ ಹಚ್ಚೋರು ಏನಾಗುತ್ತಾಗ? ಧೂಮಿ ಬರುತ್ತೆ ಅಂತ ಬಿಟ್ಟರೆ ಏನಾಗುತ್ತೆ ಕೊನೆಗೆ? ಹಾಂ, ಅಗ್ನಿನೇ ಇಲ್ದಾಗ ಗೊತ್ತಾಯ್ತಾ? ಅಗ್ನಿನೇ ಇಲ್ದಾಗ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವುದು ಮುಖ್ಯ ಯಾವುದು ಅಮುಖ್ಯ ನೋಡಿ. ನಮಗೆ ಅಗ್ನಿ ಬೇಕು ಅಂದ್ರೆ ಇಲ್ಲೂ ಕೂಡ ಅಷ್ಟೇ. ನಮಗೇನು ಅಗ್ನಿ ಬೇಕು? ಜ್ಞಾನಾಗ್ನಿ ಬೇಕು. ಜ್ಞಾನಾಗ್ನಿಗೋಸ್ಕರ ಏನು ಮಾಡಬೇಕು? ಕರ್ಮ ಮಾಡೋದು. ಧೂಮ ಇದ್ದರೂ ಪರವಾಗಿಲ್ಲ, ದೋಷ ಇದ್ದರೂ ಪರವಾಗಿಲ್ಲ. ಆದ್ದರಿಂದ ಅಗ್ನಿ ನಾವು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಹೊರಟಾಗ ಕರ್ಮ ಮಾಡಬೇಕು. ಅಲ್ಲಿ ಲೋಪ ಬರುತ್ತೆ. ಆದರೆ ಅದನ್ನು ಲೋಪ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬಿಡೋದ್ರಿಂದ ಇನ್ನೂ ಹೆಚ್ಚು ಅಪಾಯ ಇದೆ. ಇನ್ನೂ ಹೆಚ್ಚು ಅಪಾಯ ಇರೋದು ಮಾಡ್ಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ
ಊಟ ಮಾಡ್ತಾನೆ ಕೈ ತೊಳಿಬೇಕು, ಕೈ ತೊಳೆದ್ರೆ ಕಷ್ಟ, ಊಟ ಮಾಡೋದೇ ಬಿಟ್ಟರೆ ಮತ್ತೆ ಅದಕ್ಕೆ ಚಮಚಾರಿ ಮಾಡಬೇಕು, ಕೊನೆ ಬಾಯಲ್ಲಿ ಏನೋ ಮಾಡ್ಕೊ ಏನಾದ್ರು ಚೂರು ಮಾಡಬೇಕು ಕೊನೆ ಪಕ್ಷ. ಸೈಡ್ ಎಫೆಕ್ಟ್ ಅವೆಲ್ಲ ಇನ್ನೂ ಹೇಳೋದಾದರೆ ದೋಷ ಆದರೆ ಸೈಡ್ ಎಫೆಕ್ಟ್ ಇದೆ. ಯಾವುದೇ ಕರ್ಮಕ್ಕೆ ಏನಿರುತ್ತೆ, ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾನೆ ಕೈ ತೊಳ್ಕೊಬೇಕೋ ಬೇಡವಾ? ಕೆಟ್ಟ ಕೆಲಸ ಒಳ್ಳೆ ಕೆಲಸನ, ಒಳ್ಳೆ ಕೆಲಸ, ಪ್ರಾಣ ಉಳಿಯುತ್ತೆ. ಅಟ್ ದಿ ಸೇಮ್ ಟೈಮ್ ಅದನ್ನೇ ತಿನ್ನಕ್ಕೆ ಬರಲ್ಲ ಅವನು. ಎಷ್ಟು ಸ್ವಾರಸ್ಯ ಇದೆ ಅಂದರೆ ಎಷ್ಟೋ ಕರ್ಮಗಳಿಗೆ ಸೈಡ್ ಎಫೆಕ್ಟ್ ಅಂತ ತಿಳ್ಕೊಂಡ್ರೆ ಸಾಕು. ಎರಡು ಸೈಡ್ ಎಫೆಕ್ಟು, ಒಂದು ಫಲ ಕೇಳೋ ಬುದ್ಧಿ ಒಂದು ಸೈಡ್ ಎಫೆಕ್ಟು, ಒಂದು ದೋಷ ಬರೋದು ಇನ್ನೊಂದು. ಎಷ್ಟು ಪರ್ಫೆಕ್ಟ್ ಮಾಡಿದರೂ ಕೂಡ ಏನಾಗುತ್ತೆ, ಏನೋ ಒಂದು ದೋಷ ಬಂದೋಗ್ಬಿಟ್ಟಿರ್ತದೆ. ಹಾಂ ಹಾಂ ಅವನೇನಂತಾರೆ, ಅವ್ರ ಬುದ್ಧಿಲಿ ನಿಮ್ಮನ್ನೇ ಬೈತಾರೆ ಅಂತ ಅವ್ನು ತಿಳ್ಕೊಳಕ್ಕೆ ಹೋಗೋಣ. ಜನಗಳ ಸ್ವಭಾವ ಅಂತ ಹತ್ತಿರ ಏನು ಮಾಡೋಕ್ಕೂ, ಕಣ್ಣಿಗೆ ಕಾಣದೇ ದೋಷ ಇಲ್ಲ, ಕಂಡ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ಅವನು ಸುಮ್ಮನೆ ಕೈ ತೊಳ್ಕೊಂಡಿದ್ಯಾ ಅಂತ ಕೇಳಬಾರ್ದು. ಅಲ್ಲ 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 ಅವ್ನು ಸುಮ್ಮನೆ ಕೈ ತೊಗೊಳೋಂತ ಕೇಳಿದರೆ ಅದು ತಪ್ಪೇ. ಯಾಕೆ ಏನೇ ಅಂತ ಕೇಳ್ತಾರೆ. ಅದಕ್ಕೆ ಕಣ್ಣ ಮೇಲೆ ತೊಳ್ಕೊಳ್ಳೋದಾದ್ರೆ ತಪ್ಪಾಗುತ್ತೆ ಅವ್ರು, ಗೊತ್ತಾಯ್ತಾ? ಅದಕ್ಕೆ ನಮ್ಮದು ಹಾಗೇನೆ, ಕಂಡ ಮೇಲೂ ತೊಗೊಳೋದಾದ್ರೆ ತಪ್ಪಾಗುತ್ತೆ. ಕಂಡ ಮೇಲೆ ಏನು ಮಾಡಬೇಕು, ಅದನ್ನು ತೊಗೊಂಡು ಎಲ್ಲರಲ್ಲೂ ದೋಷ ಇದೆ ಅಂತ ತಿಳ್ಕೊಬೇಡ. ಕೆಲವು ದೋಷ ಪೂರ್ವವಾದಾಗ ಏನು ಮಾಡಬೇಕಾಗ ಬಿಟ್ಬಿಡ್ಬೇಕು. ಇನ್ನೂ ಮಾಡೋದಾದ್ರೆ ಆ ದೋಷಕ್ಕೆ ಅರ್ಥನೇ ಇರೋದಿಲ್ಲ. ಆದ್ದರಿಂದ ಸರಿಯಾಗಿ ಯೋಚನೆ ಮಾಡಿ ಅಂತ ಹೇಳಿದೆ. ಅಸಕ್ತ ಬುದ್ಧಿ ಸರ್ವತ್ರ ಚಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಅಸಕ್ತ ಬುದ್ಧಿ ಸರ್ವತ್ರ, ಅಸಕ್ತ ಬುದ್ಧಿ, ಇನ್ವಾಲ್ವ್ಮೆಂಟ್ ಇರಬಾರ್ದು. ಇನ್ವಾಲ್ವ್ಮೆಂಟ್ ಎಲ್ಲಿ ಬರುತ್ತೆ ಹೇಳಿದ್ರೆ, ಇನ್ವಾಲ್ವ್ ಆಗಿದ್ದಾನೆ ಅಂತಷ್ಟ ಪನಿಷಬಲ್ ಅಫೆನ್ಸ್ ಅದು. ಇನ್ವಾಲ್ವ್ ಆಗಿಲ್ಲ, ಯಾವುದೋ ಇಷ್ಟದಲ್ಲಿ ಬಿಟ್ಟೋದ ಅವ್ನು ಕೊಲೆಗಡಕ್ಕೆ ಕೂತಿದ್ದ ಒಳಗೆ, ನೀನು ಅವನಿಗೆ ಗೊತ್ತಿಲ್ಲ, ನೀವು ಕೊಲೆಗಡಕ್ಕೆ ಅದು ಕೇಳ್ಕೊಡ್ಸೋಕ್ಕಾಗತ್ತೆ. ಅದರಿಂದ ಯಾವಾಗ ಏನು ಮಾಡಬೇಕು, ಕಣ್ಣಿಗೆ ಕಾಣದಿದ್ದೊಂದು ಮತ್ತು ವಿನಾಕಾರಣ ಸಂಶಯ ಪಡೋದು, ಹಾಗೆಲ್ಲ ಪಡ್ಕೊಡೋದು. ಅದು ಗೊತ್ತಾದ ಮೇಲೆ ಬಿಡ್ಲಕ್ಕೂ ಹೋಗಬಾರ್ದು. ಅದು ಹೇಗೂ ನಾವು ಗೊತ್ತಿಲ್ಲದೆ ಮಾಡ್ತೀವಿ ಅಂತೇಳಿ ಗೊತ್ತಿದ್ದು ಮಾಡ್ಲಿಕ್ಕೆ ಹೋದರೆ ಅಪಾಯ ತಪ್ಪಿದ್ದಲ್ಲ. ಅಸಕ್ತ ಬುದ್ಧಿ ಸರ್ವತ್ರ, ಸರ್ವತ್ರ ಅಂತ ಹೇಳಿದ್ರಿಂದ ಏನೇ ಕೆಲಸ ಮಾಡಲಿ ಅದ್ರ ಇನ್ವಾಲ್ವ್ಮೆಂಟ್ ಇರಬಾರ್ದು. ಕರ್ತವ್ಯ ಪ್ರಜ್ಞೆ ಇರಬೇಕೆ ಹೊರತು ಇನ್ವಾಲ್ವ್ಮೆಂಟ್ ಇರಬಾರ್ದು. ಜಿತಾತ್ಮ, ಜಿತಾತ್ಮ ಅಂದರೆ ಜಿತೇಂದ್ರಿಯ ಅಂತಲೂ ಅರ್ಥ. ಮತ್ತು ದೇಹದಂಡನೆ ಮಾಡೋದಕ್ಕೂ ಜಿತಾತ್ಮ ಅಂತ ಕೇಳಿ. ಏಕಾದಶಿ ಉಪವಾಸ ಮಾಡೋದು ತುಂಬ ಕಷ್ಟ ಆಗುತ್ತೆ ನಿಜ. ಎಷ್ಟು ಬೆನಿಫಿಟ್ ಇದೆ ಅದರಿಂದ ಗೊತ್ತಾಯ್ತಾ? ಯಾವಾಗಲೂ ಹೆಚ್ಚು ಉಪಯೋಗ ಇದ್ದ ಕಾಲಕ್ಕೆ ಸಹಜವಾಗಿ ಕಷ್ಟಪಡಬೇಕಾಗುತ್ತೆ. ಕಷ್ಟಪಡದ ಸುಖ ಬರೋದು ಅಂತ ಹೇಳಿದ್ದಾರೆ. ಕಷ್ಟ ಬರುತ್ತೆ ಅಂತ ಕುಟ್ಕೊಂಡ್ರೆ ಏನಾಗುತ್ತೆ, ಯಾವ ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಆದ್ದರಿಂದ ಜಿತಾತ್ಮ ವಿಗತ ಸ್ಪೃಹ, ವಿಗತ ಸ್ಪೃಹ, ಸ್ಪೃಹ ಇಲ್ಲಿ ಅಸಕ್ತ ಬುದ್ಧಿ ಅಂದರೆ ಇನ್ವಾಲ್ವ್ಮೆಂಟು. ವಿಗತ ಸ್ಪೃಹ ಅಂದರೆ ಫಲಾಸೆ, ಫಲಾಸೆ ಇರ್ಕೊಡೋದು. ಫಲದ ಅಪೇಕ್ಷೆ ಬಂತು ಅಂದ ತಕ್ಷಣ ಕರ್ಮದ ಕ್ವಾಲಿಟಿ ಏನಾಗುತ್ತೆ, ಡೌನ್ ಆಗುತ್ತೆ. ನೈಷ್ಕರ್ಮ್ಯ ಸಿದ್ಧಿ, ನಮಗನ್ಸುತ್ತೆ ಯಾರೋ ಒಂದು ಫಲಕ್ಕೋಸ್ಕರ ಕೆಲಸ ಮಾಡಿದ ತಕ್ಷಣ ಗೌರವ ಕಡಿಮೆ ಆಗಿಬಿಡೋದು. ಇದು ನಮ್ಗೆ ಅರ್ಥ ಆದಮೇಲೆ ದೇವ್ರಿಗೆ ಫಲ ಕೇಳಿದಾಗ ದೇವ್ರ ದೃಷ್ಟಿ ನಮ್ಗೆ ಕಡಿಮೆ ಆಗೋದಿಲ್ವ? ಆದ್ದರಿಂದ ಎಂದು ಅವಕಾಶ ಕೊಡಬಾರ್ದು. ವಿಗತ ಸ್ಪೃಹ, ಗತ ಅಂತ ಹೇಳಲಿಲ್ಲ, ವಿಗತ. ವಿಗತ ಅಂದರೆ ಪೂರ್ತಿ ಹೋಗಿರ್ಬೇಕು. ಮತ್ತು ಇನ್ನೊಂದು ಅರ್ಥ ವಿಗತ ಸ್ಪೃಹ, ವಿ ಅಂದರೆ ವಿಷ್ಣು, ವಿಷ್ಣುವಿನಲ್ಲಿ ಆಸೆ ಇರಬೇಕು ಹೊರತು ಯಾವುದ್ರಲ್ಲಿ ಇರ್ಕೊಡ್ದು, ಇದ್ರ ಬಗ್ಗೆ ಇರ್ಕೊಡ್ದು. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ಪರಮಾಂ ನೈಷ್ಕರ್ಮ್ಯ ಸಿದ್ಧಿ ಅಂದ್ರೇನು? ಕರ್ಮದ ಬಂಧನವಿಲ್ಲದಿರುವಿಕೆ. ಕರ್ಮದ ಬಂಧನ ಇಲ್ಲ ಅಂಬೋದು ಯಾವ ಜಾಗದಲ್ಲಿ? ಮುಕ್ತಿಗೆ ಹೋದ ಮೇಲೆ. ಇಲ್ಲಿ ಕರ್ಮ ಮಾಡ್ತಾನೆ, ಫಲ ಅಟ್ಟೆ ಬೇಡ ಅಂದರೂ ಕೂಡ ಜ್ಞಾನಭಕ್ತಿ ಕೊಟ್ಟೇ ಕೊಡ್ತಾರೆ. ಅಲ್ಲೇನಾಗಿ ಜ್ಞಾನಭಕ್ತಿ ಕೂಡ ಪೂರ್ಣ ಬಂದಾಗಿಬಿಟ್ಟಿದೆ. ಆದರೂ ಕೂಡ ಏನು ಮಾಡ್ತಾರೆ, ಏನು ಕರ್ಮ ಮಾಡೋ ವಿಧಿ ಇಲ್ಲ. ಮುಕ್ತರಿಗೆ ಯಾವ ವಿಧಿನೂ ಇಲ್ಲ, ಆದರೆ ಯಾವುದು ಬಿಡೋದಿಲ್ಲ ಅವರು. ಅರ್ಥ ಆಯ್ತಾ? ಯಾವ ವಿಧಿನೂ ಇಲ್ಲ, ಯಾವುದನ್ನು ಬಿಡೋದಿಲ್ಲ. ಇನ್ನು ವಿಧಿ ಇದ್ದರೂ ಮಾಡೋದಿಲ್ಲ ಅವರು. ಅರ್ಥ ಆಯ್ತಾ? ಉದಾಹರಣೆ ರಿಟೈರ್ ಆಯಿತು, ಸುಳ್ಳು ಹೇಳ್ಬೋದು ಅಂತ ಅರ್ಥನಾ? ಇನ್ನೊಬ್ರು ಕೈ ರಿಟೈರ್ ಆಗಿದೆ ಅಂತ ಕೇಳಿದರೆ ಅರ್ಥ ಏನು? ಈ ರೂಲ್ಸ್ಗೆ ಯಾರೂ ಇದಲ್ಲ. ಈಗ ಎಲ್ಲ ರಿಟೈರ್ ಆಗಲಿ, ಸರ್ವಿಸ್ನಲ್ಲಿರಲಿ, ಕೆಲಸ ನಿರುದ್ಯೋಗಿ ಏನೇ ಆಗಿರಲಿ, ಈ ಸತ್ಯಧರ್ಮಗಳು ಮಾತ್ರ ಏನು ಮಾಡಬೇಕು, ಕಾಮನ್ನ ಫಾಲೋ ಮಾಡಬೇಕು. ಇಲ್ಲಿ ನಾವು ಒಂದು ಮೋಕ್ಷ ಬರಲಿ ಅಂತಾರೋ ಆಸಕ್ತಿ ಇರಬೇಕು, ಅದು ಬಂದಾಗಿಬಿಟ್ಟಿದೆ. ಯಾಕೆ? ಸೊ ಅದು ಟೋಟಲಿ ಏನಿಲ್ಲ, ಕರ್ಮದ ಬಂಧನ ಇಲ್ಲ. ಯಾವ ಜಾಗ ಅದು? ಮುಕ್ತಿ. ಸೊ ಅರ್ಜೆಂಟ್ ಕರ್ಮ ಬಿಡಬೇಕಂದ್ರೆ ಮುಕ್ತಿಗೆ ಹೋಗಬೇಕೆ ಹೊರತು ಅದಕ್ಕಿಂತ ಮುಂಚೆ ಏನು ಮಾಡೋಂಗಿಲ್ಲ. ದಿವಸ ಆಫೀಸರ್ ಬೇಜಾರಾಗಿದೆಯಾ, ರಿಟೈರ್ಮೆಂಟ್ ತೊಗೊಂತ ಹೇಳೋದು ಅಷ್ಟೇ. ಸೇರಿಬೇಡಿ, 2 ವರ್ಷ ಆಗಿಲ್ಲ ಕೆಲಸಕ್ಕೆ ಸೇರಿ, ಏನು ಸಿಗುತ್ತೆ ಅವ್ರಿಗೆ ಬೆನಿಫಿಟ್ಟು? ಸಿಗೋದಿಲ್ಲ. ವಾಲಂಟ್ರಿ ತೊಗೊಳ್ಬೋದು ಒಂದು ಸ್ಟೇಜ್ ಆದಮೇಲೆ. ಇಲ್ಲಿ ಅದು ಸಾಧ್ಯನೇ ಇಲ್ಲ. ಮಾಡೇ ಮಾಡ್ತಾರೆ. ಮತ್ತೆ ಯಾಕೆ ಹೋಗೋ ಮೋಕ್ಷ ಸಿಗುತ್ತಿಲ್ಲ ಅದು ಹೋದಾದರೆ ಅದು ಸಹಜವಾಗಿ ಮಾಡೋದು. ಉಸಿರಾಡ್ತಾನೆ, ಅದು ಕಷ್ಟಪಡ್ತಾನೆ.
ಸಹಜವಾಗಿ ಅದೇನು ಅನಿಸೋದಿಲ್ಲ. ಯಾರು ದೊಡ್ಡವರು ಬಂದಾಗ ಗೌರವಿಸ್ತೇವೆ, ಅಲ್ಲಿ ಏನಿದೆ ಅದರಲ್ಲಿ ಸಹಜವಾಗಿ ಮಾಡ್ತಾರೆ, ಮತ್ತೆ ಥರ ಸಂತೋಷ ಆಗುತ್ತೆ ಅವರಿಗೆ. ಇದರಲ್ಲಿ ಏನು ಫಲದ ಪ್ರಶ್ನೆ ಬರೋದಿಲ್ಲ. ಸೊ ಅವೆಲ್ಲ ಬಂಧನ ಅಲ್ಲ. ನಮಗೆ ಯಾತಕ್ಕೆ ಬಂಧನ ಆಗಿದೆ ಅಂದರೆ ಅರ್ಥ ಗೊತ್ತಿಲ್ಲ, ಫಸ್ಟು ಮಾಡಬೇಕು ಅಂತ ವಿಧಿ ಗೊತ್ತಿಲ್ಲ, ದೇವ್ರ ಪ್ರೀತನಾಗ್ತೇನೆ ಅಂತ ಜ್ಞಾನ ಇಲ್ಲ. ಇದರಿಂದ ಏನಾಗುತ್ತೆ, ಅಲ್ಲಿಗೆ ಆಸಕ್ತಿ ಬರೋದಿಲ್ಲ. ಅದು ತಿಳಿದ ಮೇಲೆ ಯಾರು ಬಿಡೋಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರೋ ಕರ್ಮ ಸರಿಯಾಗಿ ಮಾಡಿಸ್ಬೇಕು ಅಂತಿದ್ರೆ ಮೊದಲು ಸ್ವಲ್ಪ ಜ್ಞಾನ ಕೊಡಬೇಕು ಅವರಿಗೆ, ಆವಾಗ ಅರ್ಥ ಆಗುತ್ತೆ. ಏನೂ ಕೊಡದೆ ಮಾಡ್ತಾರಲ್ಲ ಇವರು, ಅದಕ್ಕೆ ಅವನೇನೂ ಬರೋದೇ ಇಲ್ಲ ಬನ್ನಿ. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ. ಪರಮ ಅಂತ ಯಾಕೆ ಸೇರಿಸಿದ್ರು ಅಂದರೆ ಅಪರೋಕ್ಷ ಜ್ಞಾನ ಬಂದಮೇಲೂ ಕರ್ಮದ ಬಂಧನ ಇಲ್ಲ. ಯಾವಾಗ ಧ್ಯಾನಕ್ಕೆ ಕೂತ್ರೆ, ಅಸ್ವಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋದರೆ ಕರ್ಮ ಬಂಧನ ಇಲ್ಲ. ಮೋಕ್ಷದಲ್ಲಿ ಹಾಗಲ್ಲ, ಯಾವಾಗಲೂ ಹಾಗೇ ಇರ್ತಾನೆ, ಸಮಸ್ಯೆನೇ ಇಲ್ಲ. ಅದು ಪರಮ ಶಬ್ದ ಸೇರಿಸಿದರು. ಸನ್ಯಾಸೇನ ಅಧಿಗಚ್ಚತಿ ನೈಷ್ಕರ್ಮ್ಯ ಸಿದ್ಧಿಂ ನೈಷ್ಕರ್ಮ್ಯ ಫಲಾಂ ಯೋಗ ಸಿದ್ಧಿಂ. ನೈಷ್ಕರ್ಮ್ಯ ಇವ್ರು ಉಳಿದವರು ನೈಷ್ಕರ್ಮ್ಯ ಸಿದ್ಧಿ ಅಂತ ಪುಸ್ತಕನೇ ಇದೆ, ಅವ್ರದ್ದೊಂದು ಗ್ರಂಥನೇ ಇದೆ. ನೈಷ್ಕರ್ಮ್ಯ ಸಿದ್ಧಿ, ಇಷ್ಟಸಿದ್ಧಿ ಹಾಗೆಲ್ಲ ಗ್ರಂಥಗಳೇ ಇವೆ. ಅವ್ರು ನೈಷ್ಕರ್ಮ್ಯ ಅಂದ್ರೇನು, ಅಬ್ಸಲ್ಯೂಟ್ಲಿ ಆ್ಯಕ್ಷನ್ಲೆಸ್ನೆಸ್ ಬರಬೇಕು ಅವ್ರಿಗೆ. ಅದು ಇಂಪಾಸಿಬಲ್. ಯಾತಕ್ಕೆ? ಜಡ ಪದಾರ್ಥ ಆಗಿಬಿಡುತ್ತೆ, ಅಸಕ್ತ ಮಾಡ್ತಾ. ಯಾಕೆ? ಆದರಾದಲೋಪ ಆಧಾರದಿಂದಾಗಿ ಮಾಡೋದಿಲ್ಲ. ಫಲಕ್ಕಾಸೆ ಇದ್ದು ಮಾಡೋದಿರೋದು ಬೇರೆ, ಗೌರವದಿಂದ ಮಾಡೋದಿಲ್ಲ, ಸಮಸ್ಯೆ ಬರ. ಮಹಾಲಕ್ಷ್ಮಿ ಹೇಳ್ತಾರೆ ಮಾತನ್ನು, ಮಹಾಲಕ್ಷ್ಮಿ ನಿತ್ಯ ಮುಕ್ತವಳು, ಆದರೆ ಅವರಷ್ಟು ಸೇವೆ ದೇವರು ಯಾರೂ ಮಾಡೋದು ಸಾಧ್ಯ ಇಲ್ಲ. ಯಾತಕ್ಕೆ? ಸಹಜವಾಗಿ ಮಾಡ್ತಾರೆ. ಅದು ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲಿ ಏನು ಫಲ ಬೇಕಾಗಲ್ಲ. ಮಗ ಊರಿಂದ 11 ಗಂಟೆ ಬರ್ತಾನೆ ರಾತ್ರಿ, ಏನು ಇಲ್ಲ ಅಡುಗೆ ಮಾಡ್ತೀನಿ ಬಿಡೋದಿಲ್ಲ, ಎಲ್ಲರೂ ಮಾಡಿ ಹಾಕ್ತಾರೆ. ಬೇರೆಯವ್ರು ಬಂದರೆ ಹೊತ್ತಾಯ್ತಲ್ಲ, ಇಷ್ಟೊತ್ತಿಗೆ ಬರೋದು ಅಂತ ಕೇಳ್ತಾರೆ. ಯಾಕೆ? ಪ್ರೀತಿ ಇಲ್ಲ. ಅದು ದೇವರಲ್ಲಿ ಭಕ್ತಿ ಇದ್ದಾಗ ಏನು ಮಾಡೋಂತಲೂ ಹೇಳಬೇಕಾಗಿಲ್ಲ, ಬೇಳೆ ಮಾಡೇ ಮಾಡ್ತಾನೆ ಬಿಡೋದಿಲ್ಲ. ಹಾಂ 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 ನೈಷ್ಕರ್ಮ್ಯ ಸಿದ್ಧಿಂ ಪರಮ. ಮತ್ತು ಇದು ಯಾವುದು ಭಾಷ್ಯ ಐತಿ ಈಗ ತಾತ್ಪರ್ಯ ಏನಿದೆ ತಾತ್ಪರ್ಯದಲ್ಲಿ? ನೈಷ್ಕರ್ಮ್ಯ ಸಿದ್ಧಿಂ ಪರಮ. ನೈಷ್ಕರ್ಮ್ಯ ಸಿದ್ಧಿಂ ಅನಿಷ್ಟ ಸರ್ವಕರ್ಮ ನಾಶಾಖ್ಯ ಸಿದ್ಧಿಂ. ಇನ್ನೊಂದು ಅರ್ಥ, ಅನಿಷ್ಟ ಸರ್ವಕರ್ಮ ನಾಶಾಖ್ಯ ಸಿದ್ಧಿಂ. ಅನಿಷ್ಟದ ಯಾವ ಹೆಸರೂ ಇಲ್ಲ ಮೋಕ್ಷದೊಳಗೆ, ಏನಿಲ್ಲ. ಸ್ವಲ್ಪ ಅನಿಷ್ಟ ಅಸೋರ್ಷ ಜ್ಞಾನಿಗಳು ಸ್ವಲ್ಪ ಇದೆ, ಅವ್ರಿಗೆ ಪ್ರಾರಬ್ಧಕ್ಕೆ ಅನುಭವಿಸ್ಬೇಕಾಗತ್ತೆ. ಆದರೆ ಮೋಕ್ಷದಲ್ಲಿ ಏನೇನೂ ಇಲ್ಲ. ಅದರಿಂದಾಗಿಯೇ ಪರಮಾಂ ಅಂತ ಕರ್ಮ ಅಂದರೆ ಅನಿಷ್ಟ ಕರ್ಮಗಳಿಂದ ಬರತಕ್ಕಂಥ ಅನಿಷ್ಟ ಸಿದ್ಧಿ ಏನಿದೆಯಲ್ಲ, ಅದು ರೋಲ್ಡ್ ಔಟಲ್ಲಿ ಮೋಕ್ಷದಲ್ಲಿ. ಅದೆಲ್ಲ ಕಳ್ಕೊಂಡ ಮೇಲೆ ಅಲ್ಲಿಗೆ ಹೋಗಿರೋದ್ರಿಂದ ಸಮಸ್ಯೆ ಬರೋದಿಲ್ಲ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ. ಒಂದು ಸ್ಟೇಜ್ ಆಯ್ತು ಈಗ. ಇಷ್ಟೆಲ್ಲ ಯಾತಕ್ಕೆ ಹೇಳಿದರು? ಮುಕ್ತಿಗೋಸ್ಕರ ಹೊರಟಿರೋದು ಎಲ್ಲಿಗೀಗ? ಅಲ್ಟಿಮೇಟ್ಲಿ ಮುಕ್ತಿಗೆ. ನತದಸ್ತಿ ಕೃಷಿಗೋರಕ್ಷ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ. ಅದನ್ನು ನಾನು ಹೇಳ್ತೇನೆ ಕೇಳು. ಯಾಕೆ ನಿಮೇ ಅಂತ ಯಾತಕ್ಕೆ ಹೇಳ್ತಾನೆ? ಮೋಕ್ಷ ಕೊಡೋನು ನಾನೇ, ಮೋಕ್ಷದಲ್ಲಿ ಸ್ವಾಮಿಯವನೇ, ನನ್ನಿಂದ ತಿಳ್ಕೊ ಅಂದರೆ ಬೇರೆ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಅಲ್ಟಿಮೇಟ್ ಅದು. ಅದಕ್ಕೆ ಕೇಳು. ಸಮಾಸೇನ ಇವ ಕೌಂತೇಯ. ಸಮಾಸ ಅಂದ್ರೇನೋ ಸಂಕ್ಷೇಪ ಅಂತ. ಸಂಕ್ಷೇಪವಾಗಿ ಹೇಳ್ತೇನೆ ಕೇಳು. ನಿಷ್ಠಾ ಜ್ಞಾನಸ್ಯ ಯಾ ಪರಾನಿಷ್ಠಾ ಜ್ಞಾನಸ್ಯ. ಅಲ್ಟಿಮೇಟ್ ಫ್ರೂಟ್ ಜ್ಞಾನಕ್ಕೆ ಹೇಗಿರುತ್ತೆ ಅಂತ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಯಥಾ ಏನ ಉಪಾಯೇನ ಸಿದ್ಧಿಂ ಪರಮಂ ಪ್ರಾಪ್ತಃ. ಏನ ಉಪಾಯೇನ ಸಿದ್ಧಿಂ ಪ್ರಾಪ್ತಃ ಬ್ರಹ್ಮ ಪ್ರಾಪ್ನೋತಿ ತಥಾ ನಿಬೋಧ. ಯಾ ಸಿದ್ಧಿ ಜ್ಞಾನಸ್ಯ ಪರಾನಿಷ್ಠ. ಯಾವ ರೀತಿಯಾದ ಬದುಕು, ಎಂಥ ಜೀವನ, ಇಂಥ ಒಂದು ವಿಶಿಷ್ಟವಾದಂಥ ಮುಕ್ತಿಗೆ ಸಾಧನವಾಗುತ್ತಲ್ಲ, ಅದನ್ನು ಹೇಳ್ತೇನೆ ಕೇಳು. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಇನ್ನು ಮುಗುದಿಲ್ಲ ಅದು. ವಿವಿಕ್ತ ಸೇವಿ ಲಘ್ವಾಸಿ ಯತವಾಕ್ಕಾಯಮಾನಸಃ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಹೀಗಿರಬೇಕು ನಮ್ಮ ಜೀವ. ಇಷ್ಟೆಲ್ಲ ಹೇಳಿದ್ದರೆ ಮತ್ತೆ ಸಮರಿ ಏನದು? ಯಯಾ ಬುದ್ಧ್ಯಾ ವಿಶುದ್ಧಯ ಯುಕ್ತ. ಬುದ್ಧಿ ಶುದ್ಧವಾಗಿರಬೇಕು. ಬುದ್ಧಿ ಶುದ್ಧ ಯಾವಾಗಿರ್ತದೆ? ಅಂತಃಕರಣ ಶುದ್ಧಿ ಅಂದರೆ ಫಲಾಪೇಕ್ಷೆ ಬಿಡೋದು ಒಂದು ಶುದ್ಧಿ, ವಿಹಿತ ಕರ್ಮ ಮಾಡೋದು ಒಂದು ಶುದ್ಧಿ, ಕೃಷ್ಣಾರ್ಪಣ ಬುದ್ಧಿ, ಇವೆಲ್ಲ ಸೇರಿಬಿಟ್ರೆ ವಿಶುದ್ಧವಾದ ಬುದ್ಧಿ. ಅಥವಾ ವಿಷ್ಣುನಾ ಶುದ್ಧ ಬುದ್ಧಿಯ, ಭಗವದ್ ಅನುಗ್ರಹದಿಂದ ಬಂದ ಶುದ್ಧಿ. ನಾವು ಎಷ್ಟೇ ಮಾಡಿದ್ರು ಧಿಯೋ ಯೋನಃ, ದೇವ್ರನ್ನ ಕೇಳಬೇಕೆ ಹೊರತು ಅದಾಗಿ ಶುದ್ಧವಾಗೋ ಚಾನ್ಸ್ ಅಂತೂ ಇಲ್ಲ.
ಅದಾಗಿ ಬುದ್ಧಿ ಬರೋದಾದರೆ ಯಾರು ಸ್ಕೂಲು ಕಾಲೇಜ್ ಯಾರು ಕಳಿಸ್ಲೇಬೇಕಾಗಿಲ್ಲ. ಬೆಳೀತಾ ಬೆಳೀತಾ ಬುದ್ಧಿ ಬರುತ್ತಾ? ದೇಹ ಬೆಳೆಯಿತು, ಬುದ್ಧಿ ಬರೋದಿಲ್ಲ. ಬುದ್ಧಿ ಬರಬೇಕಾದ್ರೆ ಅದು ಏನು ಮಾಡಬೇಕು? ಅದಕ್ಕೆ ವ್ಯವಸ್ಥೆ ಆಗಲೇಬೇಕು. ಅನ್ನ ದೇಹ ತನ್ನಿಸ್ತಾನೆ ಅನ್ನ ಹೇಗಬೇಕೋ, ದೇಹದ ಬೆಳವಣಿಗೆಗೆ ಅನ್ನ ಹೇಗಬೇಕೋ, ಮನಸ್ಸು ಬುದ್ಧಿಗಳ ಬೆಳವಣಿಗೆಗೆ ಏನು ಬೇಕು? ಜ್ಞಾನ ಬೇಕೇ ಬೇಕು. ಅದು ಜ್ಞಾನ ಹೇಗಿರಬೇಕು? ವಿಶುದ್ಧವಾಗಿರಬೇಕು. ಧೃತ್ಯ ಆತ್ಮಾನಂ ನಿಯಮ್ಯ ಚ. ಧೃತಿ ಹಿಂದೆ ಹೇಳಿದ್ದಾರೆ, ಧೈರ್ಯ, ಸಾತ್ವಿಕ, ರಾಜಸ, ತಾಮಸ. ಯಾವ ಧೈರ್ಯ ಬೇಕು ನಮಗೀಗ? ಸಾತ್ವಿಕ ಧೈರ್ಯ. ಆತ್ಮಾನವನ್ನ ಮನಸ್ಸನ್ನು ನಿಯಮ್ಯ ಚ, ನಿಯಂತ್ರಣ ಮಾಡಬೇಕು. ಶಬ್ದಾದೀನ್ ವಿಷಯಾಂತ್ಯಕ್ತ. ನಾಳೆ ಪರೀಕ್ಷೆ, ಎಲ್ಲೋ ಟೆನ್ಷನ್ ಹೋಗ್ತಾರೆ, ಇರುತ್ತೆ ನಾಳೆ ಪರೀಕ್ಷೆ, ಎಚ್ಚರಿಸುತ್ತವೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಫ್ರೀ ಪಾಸ್ 1000 ಹೇಳಿ, ನಾಳೆ ಪರೀಕ್ಷೆ ಇದೆ ಅಷ್ಟೇ. ಇದನ್ನು ಹೇಗೆ ಗಟ್ಟಿ ಕೂತ್ಕೊಂಡ್ಬಿಡ್ತಾನೆ ಹಾಗೆ ನಮಗೆ ನಾಳೆ ಪರೀಕ್ಷೆ ಇಲ್ಲ. ದೇಹ ಈಗಲೋ ಇನ್ನಾವಾಗಲೋ ಈ ತನವು ಹೋಗದಿರೋದು. ಆದ್ದರಿಂದ ಇದು ಡೆಫಿನೆಟ್ಟು, ಕಾಲ ಇಂಡೆಫಿನೆಟ್. ಅರ್ಥ ಆಯ್ತಾ? ದೇಹ ಬಿಡೋದು ಡೆಫಿನೆಟ್ಟು, ಯಾವಾಗ ಅನ್ನೋದು ಮಾತ್ರ ಇಂಡೆಫಿನೆಟ್. ಆದ್ದರಿಂದ ಏನು ಮಾಡಬೇಕಾಗ? ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂದರೆ ಅಷ್ಟೊತ್ತಿಗೆ ಹೋಗ್ಬೋದು. ಯಾವಾಗ ಬೇಕಾದ್ರೂ ಬರ್ತಾರೆ, ಏನು ಮಾಡಬೇಕು? ಕೂತಿರ್ಬೇಕು ಅಲ್ಲೇ ಹೋಗಿ. ಯಾಕೆಂದ್ರೆ ನಾವು ಬಂದಾಗ ಅದು ಬರೋದಿಲ್ಲ, ಅದು ಬಂದಾಗ ನಾವು ಹೋಗ್ಬೇಕು. ನಮ್ಮ ಡಿಪೆಂಡೆನ್ಸ್ ಇರೋದ್ರಿಂದ ಆ ಎಚ್ಚರ ಇರಬೇಕು. ಶಬ್ದಾದೀನ್ ವಿಷಯಾಂತ್ಯಕ್ತ್ವ. ನಮಗೆ ಅಟ್ರ್ಯಾಕ್ಟ್ ಮಾಡೋವು ಯಾವ್ಯಾವುದು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, 5. ಏನಂತ ಕರೀತಾರೆ? ಅವಕ್ಕೆ ತನ್ಮಾತ್ರಗಳು ಅಂತ ಕರೀತಾರೆ. ಆ ಕಡೆ ಹೋಗೋದಂತೆ ನೋಡ್ಕೋಬೇಕು. ಶಬ್ದಾದೀನ್ ವಿಷಯಾಂತ್ಯಕ್ತ್ವ. ವಿಷಯ ಅಂದ್ರೇನು? ಇಂದ್ರಿಯ ವಿಷಯಗಳು. ಇಂದ್ರಿಯಗಳು, ವಿಷಯಗಳು, ಶಬ್ದಾದಿಗಳು. ರಾಗದ್ವೇಷವು ಇದಶ್ಚ. ಪ್ರತಿಯೊಂದು ಇಂದ್ರಿಯ ಸಂಬಂಧಪಟ್ಟಂತೆ ಬೇಕು ಅನಿಸಿದರೆ ರಾಗ, ಬೇಡ ಅನಿಸಿದರೆ ದ್ವೇಷ. ಗೊತ್ತಾ? 2 ಕಾಟ. 5 ಇಂದ್ರಿಯಗಳಿಗೂ ಏನಿದೆ? ರಾಗದ್ವೇಷಗಳಿದೆ. ಕರ್ಮೇಂದ್ರಿಯಗಳಿಗೂ ಕೂಡ ಮಾಡಬಾರದನ್ನು ಮಾಡೋದು, ಕೇಳಬಾರದು ಅದಿದೆ. ಮತ್ತು ಮನಸ್ಸಿಗೂ ಇದೆ. ಬಟ್ 11 ಇಂದ್ರಿಯಗಳಿಗೂ ಏನಿದೆ? ಒಂದಲ್ಲ ಒಂದು ರಾಗದ್ವೇಷ ಇದ್ದೇ ಇದೆ. ಆದ್ದರಿಂದ ಅವನ್ನೆಲ್ಲ ಗೆಲ್ಲಬೇಕು. ಅದೇ ಅಂತೆ ವಿಷಯ. ಯಾವುದು ವಿಷಯಗಳು ಅಂದರೆ ಶಬ್ದಾದಿ ಇನ್ನಂತ. ಶಬ್ದ ಅವರನ್ನು ಕರ್ಕೊಂಡು ಬಾ, ಅವ್ರು ಇಂಥ ಮನುಷ್ಯನ ಕರ್ಕೊಂಡು ಬಾ ಅಂಥೇಳಿ 2-3 ಎಕ್ಸಾಂಪಲ್ ಕೊಡ್ತಾರಲ್ಲ ಹಾಗೆ. ಶಬ್ದಾದೀನ್ ವಿಷಯಾಂತ್ಯಕ್ತ್ವ. ಬರೀ ಶಬ್ದಾದೀನ್ ಅಂದರೆ ಏನು, ವಿಷಯ ಅನ್ನಂದರೆ ಏನು ಗೊತ್ತಾಗಲ್ಲ. ಯಾವ ವಿಷಯ ಏನವು 2 ಹೇಳಬೇಕು. ವಿವಿಕ್ತ ಸೇವಿ ನೋಡಿ, ವೆರಿ ಇಂಪಾರ್ಟೆಂಟ್. ವಿವಿಕ್ತ ಸೇವಿ. ಆದಷ್ಟು ಐಸೋಲೇಟೆಡ್ ಆಗಿರಿ. ಉಳಿದ್ರೆ ಮಿಕ್ಸಪ್ ಆಗ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಕೊರೋನಾ ಬಂದಾಗ ಎಲ್ರಿಗೂ ಅರ್ಥ ಆಗಿತ್ತು, ಹೌದಲ್ಲ? ಮತ್ತೆ ಎಲ್ಲ ಹೋಗಿಬಿಟ್ಟು ಅದು ಯಾವಾಗಲೂ ಮಾಡಿದರೆ ಬರೋದೇ ಇಲ್ಲ. ಹಿಂದೆ ಹೇಳಿದ್ರು ಒಂದು ಕಡೆಗೆ ಏನಂತ ಹೇಳಿದರು? ವಿವಿಕ್ತ ಸೇವೆ ಇಲ್ಲಿ ಹೇಳ್ತಾರೆ. ಹಿಂದೆ ಹೇಳಿದರು ಜನಸಂಪರ್ಕ ಇಲ್ಲದೆ ಇರಬೇಕು. ಅರತಿರು ಜನಸಂಸದಿ ಹಿಂದೆ ಹೇಳಿದ್ರು. 20 ಲಕ್ಷಣ ಹೇಳಬೇಕಾದ್ರೆ ಅರತಿರು ಜನಸಂಸದಿ. ಜನಗಳ ಗುಂಪಿನಲ್ಲಿ ಇರಬಾರ್ದು ಅಲ್ಲ, ಗುಂಪಿಗೆ ಹೋಗಬೇಕು ಅಂತಾಗಲಿ, ಅಲ್ಲಿ ಮಿಕ್ಸ್ ಆಗ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ನಮ್ಮಷ್ಟು ನಾವು ಇದ್ಬಿಟ್ಟು ಇರೋ ಸಮಸ್ಯೆ ಬರೋದಿಲ್ಲ. ಸ್ವಲ್ಪ ಇನ್ವಾಲ್ವ್ಮೆಂಟ್ ಬಂತು ಅಂದರೆ ಶುರುವಾಗ್ತದೆ. ಅರತಿರು ಜನಸಂಸದಿ ಹೇಗೋ ವಿವಿಕ್ತ ಸೇವಿ. ವಿವಿಕ್ತ ಅಂದರೆ ಏನು? ಐಸೋಲೇಟೆಡ್ ಆಗಿರೋದು. ಜನಗಳ ಹತ್ರ ಸೇರಿ ಕಂಟ್ರೋಲ್ ಮಾಡೋದಕ್ಕಿಂತ ಸೇರದೇ ಇದ್ದುಬಿಟ್ರೆ ಅನುಕೂಲ ಆಗುತ್ತಲ್ಲ, ಆದಷ್ಟು ಹಾಗಿರಬೇಕು. ಲಘ್ವಾಸಿ, ಹೆಚ್ಚು ತಿನ್ನಬಾರ್ದು. ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಾಬ್ಲಮ್ ಬರೋದು. ಅದು ಏಕಾಸಿ ಲಘ್ವಾಸಿ ಅಲ್ಲ, ಅನಶನ ವ್ರತ. ಬಿಡೋದು ದಿವಸ ಜಾಸ್ತಿ ತಿನ್ಕೊಡೋದು, ಎಚ್ಚರ ಇರಬೇಕು. ಈಗ ಜಾಸ್ತಿ ದಿನ ಬಿಡ್ತಾರೆ, ವ್ರತ ಬಂದಿರುತ್ತೆ ಅಂತೇಳಿ 15 ದಿವಸ ಜಾಸ್ತಿ ದಿನ ಬಿಡ್ತಾರೆ. 1 ತಿಂಗಳು ಕಷ್ಟಪಡಬೇಕು ಅಂತೇಳಿ ಡಬಲ್ ತಿಂದುಬಿಟ್ರೆ ಏನಾಗುತ್ತೆ? ಅದು ವ್ರತನೇ ಕೆಟ್ಟು ಹೋಗ್ಬಿಡೋದು. ನಾರ್ಮಲ್ ಆಗಿರ್ಬೇಕು. ನಾಳೆ ಏಕಾದಶಿ ಅಂತ ಜಾಸ್ತಿ ತಿನ್ನಬಾರ್ದು. ಅವ ಏಕಾದಶಿ ಮಾಡೋದು ಸುಲಭ, ಜಾಸ್ತಿ ದಿನ ಮಾಡೋಕ್ಕಾಗೋದಿಲ್ಲ. ಇದೇ ಒಂಥರ ತೊಂದರೆ ಕೊಡೋದು. ಅದರಿಂದ ತುಂಬ ಜನ ವ್ರತ ಉಪವಾಸ ಮಾಡದೇ ಇರೋದಕ್ಕೆ ಕಾರಣ ಓವರ್ ಪ್ರಿಪ್ರೇಷನ್. ಸ್ವಲ್ಪ ಪ್ರಿಪ್ರೇಷನ್ ಬೇಕು, ಬೇಡ ಅಂತ ಹೇಳೋದಿಲ್ಲ. ಓವರ್ ಮಾಡಿಕೊಂಡ್ರೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಓವರ್ ಮಾಡೋದು. ಲಘುವಾಸಿ ಅನ್ನೋದಕ್ಕೆ 2 ಅರ್ಥ ಇದೆ. ಸ್ವಲ್ಪ ತಿನ್ನಬೇಕು ಅಂತ ಒಂದು ಅರ್ಥ. ಲಘು ಪದಾರ್ಥ ತಿನ್ನಬೇಕು. ಯಾವ್ದು ತಿನ್ನಬಾರ್ದು? ಈ ಪರೀಕ್ಷೆಗೆ ಹೋಗ್ಬೇಕು, ಕಸಕಸಿ ಪಾಯಸ ಕೊಡೋದು ಹೋಗಿಬಿಟ್ರೆ ಅದೇ ಹಾಗೆ. ಲಘು ಅಂದರೆ ಲೈಟ್ ಅಂದ್ರೇನು? ಜೀರ್ಣ ಆಗೋದು ಸುಲಭ ಆಗಿರಬೇಕು. ಅದು ದೊಡ್ಡ ಹೆವಿ ಅನಿಸ್ಬಾರ್ದು. ಊಟ ಮಾಡಿ ಬದುಕೊಂಡ್ಬಿಡ್ತಾರೆ, ಏನೋ ಹೆವಿ ಆಯ್ತು. ಈಗ ಸ್ವಲ್ಪ ತಿಂದರೆ ತಕ್ಷಣ ಕೆಲಸ ಮಾಡೋದು. ಆ ರೀತಿ ಇರಬೇಕು. ಇವತ್ತು ಉದಾಹರಣೆಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತಿನ್ನಕ್ಕೆ ಎಷ್ಟು ಹೋಗ್ತಾನೆ ಡ್ರೈವರ್, ಎಷ್ಟು ತಿಂತಾನೆ? ಸ್ವಲ್ಪ ಜಾಸ್ತಿ ಇದ್ದರೆ ಡ್ರೈವ್ ಮಾಡೋಕ್ಕಾಗೋದಿಲ್ಲ. ಆ ಥರ ಇರಬೇಕು. ನಾವು ಡ್ರೈವಿಂಗ್ನಲ್ಲಿರೋದ್ರಿಂದ ಏನು ಮಾಡಿಕೊಡೋದು? ಹೆಚ್ಚು ತಿನ್ಕೊಡು. ಸಾಧನೆ ಅದು ಹಿಂದೆ ಮಾತೆಲ್ಲಿ ಹೇಳಿದ್ದಾರೆ ಈಗಾಗಲೇ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಹೇಳಿಬಿಟ್ಟಿದ್ದಾರೆ. ಅದು ಯುಕ್ತ, ಅದರ ವಿವರಣೆ ಇದೆಲ್ಲ ಕೂಡ. ಯುಕ್ತ ಅಂದರೆ ಲಘುವಾಗಿರಬೇಕು, ಜೀರ್ಣಕ್ಕೆ ಸುಲಭವಾಗಿರಬೇಕು ಅಂಥದ್ದಲ್ಲ. ಯತವಾಕ್ಕಾಯ ಮಾನಸಃ ನೋಡಿ. ಯತವಾಕ್, ಯತಕಾಯ, ಯತಮಾನಸಃ. ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ಎಷ್ಟೋ ಸರ್ತಿ ಒಂದು ಮಾತಿಗೆ ಏನಾಗುತ್ತೆ? ಕೆಲಸ ಏನೋ ಕಳ್ಕೊಂಡ್ಬಿಡುತ್ತೆ ಒಂದು ಮಾತಿಗೆ. ಅರ್ಥ ಆಯ್ತಾ?
ಒಂದೇ ಮಾತಿಗೆ ತೊಗೊಳ್ತಾರೆ, ಒಂದೇ ಮಾತಿಗೆ ಕಳ್ಕೊಡ್ತಾರೆ. ಕೆಟ್ಟದ ಮಾತಾಡ್ದಾಗ ಗೆಟೌಟ್ ಅಂತಾರೆ, ಒಳ್ಳೆ ಮಾತಾಡಿದಾಗ ಜಾಗ ಸಿಗ್ತವೆ. ಆ ದೃಷ್ಟಿಯಲ್ಲಿ ಸರಿಯಾಗಿರಬೇಕು. ಯಥವಾಕ್ ಯಥಕಾಯ, ಯಥಕಾಯ ದೇಹದ ಮೇಲೆ ಹತೋಟಿ ಇರಬೇಕು. ಹತೋಟಿ ಇರೋದು ಅಂದ್ರೇನು? ಒಳ್ಳೆ ರೀತಿಯಲ್ಲಿರ್ಬೇಕು ದೇಹ. ವೆಹಿಕಲ್ ಸರಿಯಾಗಿದ್ದರೆ ಹೇಗೆ ಪ್ರಯಾಣ ಮಾಡ್ತೇವೋ, ದೇಹ ಸರಿಯಾಗಿ ಆರೋಗ್ಯ ಸರಿ ಇದ್ದರೆ ಏನು ಮಾಡ್ತೇವೆ? ಸಾಧನೆ ಮಾಡೋಕ್ಕೆ. ಅದಕ್ಕೆ ಆರೋಗ್ಯ ಸರಿ ಇಟ್ಕೊಳ್ಬೇಕು, ದೊಡ್ಡ ಕರ್ತವ್ಯ. ಇವತ್ತು ಹಾಗಿಲ್ಲ, ನಾನು ಹಾಕ್ತೀನಿ ಕೊಡ್ತೀರಾ, ನೀವು ಕೊಡ್ತೀವಿ, ಅವೆಲ್ಲ ಪ್ರಶ್ನೆ. ಯಾರು ಕೊಡ್ತಾರೆ? ನಮಗೆ ಬೇಕೋ ಇಲ್ಲೋ ಅದು ನೋಡಬೇಕು. ಕೆಲವರು ಇರ್ತಾರೆ, ನಾನು ಬಡಿಸ್ತೀನಿ ಅಂತ. ಅವ್ರು ಎಲ್ಲರೂ ಬಡಿಸೋಕೆ ಕೂತ್ಕೊಂಡ್ರೆ ಎಷ್ಟೊತ್ತು ತಿಂತಾನೆ ಅವನು? ಬೇಡ ಬೇಡ. ಆದಿತ್ಯ ಯಥವಾಕ್ ಯಥಕಾಯ. ನಮ್ಮ ದೇಹದ ಕಂಟ್ರೋಲ್ ಯಾರು ಮಾಡಬೇಕು? ನಾವೇ ಮಾಡಬೇಕು. ಇನ್ನೊಬ್ಬರು ವೆಹಿಕಲ್ ನಾವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ನಾವೇ. ಯಥವಾಕ್ ಯಥಕಾಯ ಯಥಮಾನಸಃ. ಯಥಮಾನಸ ಅಂದ್ರೇನು? ಮನಸ್ಸಿನ ಹತೋಟಿ ಇರಬೇಕು. ಕಾಯೇನ ವಾಚ ಎಲ್ಲ ಬಂದ್ಬೇಕು. ಕಾಯೇನ ವಾಚ ಮನಸ ಮೂರಲ್ಲೇ ಹತೋಟಿ ಇರಬೇಕು. ಧ್ಯಾನಯೋಗ ಪರೋ ನಿತ್ಯಂ. ಯಾವಾಗಲೂ ಧ್ಯಾನಯೋಗದ ಟ್ರೈ ಮಾಡಬೇಕು. ಧ್ಯಾನಯೋಗ ಅಂತ ಹೇಳಿದರೆ ಏನು? ಭಗವಂತನ ಬಗ್ಗೆ ಚಿಂತನೆ ಮಾಡೋದು. ಕೇಳಿ ಚಿಂತನೆ ಮಾಡೋದು ಒಂದು ಶ್ರವಣ, ಅದು ಕೇಳಿದ್ದನ್ನು ಚಿಂತನೆ ಮಾಡೋದು ಅದು ಧ್ಯಾನ. ಮನನ ನೆಕ್ಸ್ಟ್ ಧ್ಯಾನ. ಕೇಳೋದು ಒಂದು ವ್ರತ, ಕೇಳಿದ್ದನ್ನು ಚಿಂತನೆ ಮಾಡೋದು ವ್ರತ. ಅದನ್ನು ಯಾವಾಗಲೂ ಅರ್ಥದಲ್ಲಿ ಏಕಾಗ್ರತೆ ಎಂಬುದು ಇನ್ನೊಂದು, ಮೂರು ಸೇರಬೇಕಾದ್ರೆ. ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ನಿತ್ಯಂ ಅಂತ ಹೇಳಿದ್ರಿಂದ ಎಲ್ಲಿಗೆ ಅನ್ವಯ? ನಿತ್ಯಂ ವಿವಿಕ್ತ ಸೇವಿ, ನಿತ್ಯಂ ಲಘ್ವಾಸಿ, ಎಲ್ಲದಕ್ಕೂ ಅನ್ವಯ. ಎಲ್ಲದೂ ಕೂಡ ಅದು ಯೂನಿಫಾರ್ಮ್ ಆಗಿರಬೇಕು. ಪರೀಕ್ಷೆ ಮುಗಿತು ಅಂತೇಳಿ ಹೆಚ್ಚಿದ್ರೆ ಮತ್ತೆ ರೋಗ ಬರುತ್ತೆ. ಅರ್ಥ ಆಯ್ತಾ? ಯಾವ ಕಾಲಕ್ಕೂ ಕೂಡ ಬರೀ ನಿತ್ಯಂ ಅಂತ ಹೇಳಿದ್ರಿಂದ ರೋಗ ಎಲ್ಲ ಹೊರಟೋಗಿದೆ. ಈಗ ಅದು ಹೋದರೂ ಕೂಡ ಬಿಡ್ಕೊಡೋದು ಕಂಟಿನ್ಯೂ ಮಾಡ್ತಾಯಿರಿ. ವೈರಾಗ್ಯಂ ಸಮುಪಾಶ್ರಿತ. ಸಂ ಅಂದರೆ ವಿಷ್ಣು. ಮತ್ತು ವಿಷ್ಣುವಿಗೋಸ್ಕರ ವೈರಾಗ್ಯ ಆದರೆ ಎಲ್ಲ ವೈರಾಗ್ಯನೂ ಬಿಡಬೇಕು ಅಲ್ಲ. ವಿಷಯ ವೈರಾಗ್ಯ ಇರಬೇಕು, ವಿಷ್ಣುವಿನಲ್ಲಿ ಪರಮ ಆಸಕ್ತಿ ಇರಬೇಕು. ಎರಡಾದರೆ ಸರಿ. ಎಲ್ಲ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನಾಗ್ತಾನೆ? ಆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅದೇನು ತೋರಿಸೋದಿಲ್ಲ, ಡಿಪ್ರೆಸ್ ಆಗಿಬಿಡ್ತಾರೆ. ಅದಾಗಬಾರ್ದು. ನೋಡಿ, ಹಿಂದೆ ಹೇಳಿದ್ದೆಲ್ಲ ಮೂರೇ ಶ್ಲೋಕದಲ್ಲಿ ಸಮರಿ. ಹಿಂದೆ ಎಷ್ಟೊತ್ತು ಹೇಳಿದ್ದು ಅದಿಷ್ಟನ್ನು ಸೇರಿಸಿದ್ದಾನೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಇದೆಲ್ಲ ಮಾಡಿದಾಗ ಏನು ಬರುತ್ತೆ ನಮಗೀಗ? ವ್ರತ ಮಾಡ್ತಾ ಎಲ್ಲ ಮಾಡಿ ಸ್ವಲ್ಪ ಅಹಂಕಾರ ಶುರುವಾಗುತ್ತೆ. ನನ್ನಷ್ಟು ಮಾಡಿದವರೇ ಎಲ್ಲ ಶುರುವಾಗ್ತಾರೆ. ಅದು ಬರಬಾರ್ದು. ಅಹಂಕಾರ ಎರಡು ರೀತಿ. ಏನೂ ಮಾಡಿದ್ರೆ ಅಹಂಕಾರ ಬರೋರು ಇರ್ತಾರೆ, ಅದು ಫೂಲಿಶ್ನೆಸ್. ಮಾಡಿದರೂ ಅಹಂಕಾರ ಬರಬಾರ್ದು. ಅಹಂಕಾರಂ ಬಲ ಮಾಡಿದ ಮೇಲೆ ಏನು ಹೇಳಬೇಕು? ಅವನು ಎಲ್ಲ ದೇವ್ರ ದಯ, ಏನು ಮಾಡಬೇಕು ಅಂತ ಏನೂ ಇಲ್ಲ, ದೇವರು ಮಾಡಿಸಿದ ಅಂತ ಎಚ್ಚರ ಯಾವಾಗಲೂ ಇರಬೇಕು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ. ಏನೇನು ಬರ್ಬೋದು ದೋಷ ಅಂದರೆ ಅಹಂಕಾರ. ಎರಡನೇದು ಬಲ. ಏನು ಬಲ? ನಾನು ಮಾಡಿದ್ದೇನೆ, ಅದು ನನ್ನ ಬಲ. ನೀವು ಮಾಡಿದ್ದನ್ನು ನಾನು ಮಾಡದೇ ಇದ್ದೇನೆ. ಇದೊಂಥರ ಮೆಂಟಲ್ ಫೋರ್ಸ್ ಇದ್ದಾಗೆ. ಒಂದು ಯಾವುದು ದರ್ಪ ಹಿಂದೆ ಬಂದಿದೆ. ಏನಂತ? ಇಲ್ಲದೇ ಇದೆ ಅಂತ ತಿಳ್ಕೊಂಡು ಜಂಬ ಸೊಕ್ಕು ಇವೆಲ್ಲ ಹೇಳ್ತಾರಲ್ಲ, ಎಂದು ಮಾಡಿಕೊಡು. ಕಾಮಂ, ಕಾಮ ಆಸೆ, ಕ್ರೋಧ ಆಸೆ ಈಡೇರದ ಹೋದಾಗ ಬರೋದು ಕೋಪ. ಎಲ್ಲಿ ಬಂದಿದೆ ಅದು? ಎಲ್ಲಿ? ಎರಡನೇ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅದಾದ ಮೇಲೆ ಪರಿಗ್ರಹಂ. ಪರಿಗ್ರಹ ಅಂದ್ರೇನು? ತಗೊಳ್ತಾ ಹೋದಂತೆ ಕಮಿಟ್ಮೆಂಟ್ ಶುರುವಾಗತ್ತೆ. ತೊಗೊಂಡ್ಮೇಲೆ ಏನಾಯ್ತು? ಈಗ ಲಂಚ ಬೇಡ, ಅದು ಕೊಟ್ಟ ಮೇಲೆ ಏನು ಮಾಡೋಕ್ಕೆ ತೊಗೊಂಡು ಜೀವ ಹಾಕೊಂಡು ಮುಗಿದೋಗ್ತಾಯಿಗೆ. ಅದು ತೊಗೊಳ್ಳಿಲ್ಲ, ಫ್ರೀ ಅವರು ತೊಗೊಂಡ್ಮೇಲೆ. ದಾನ ಸರ್ವಗಳ ಲಂಚ ಅಲ್ಲ. ಯಾವ ಲಂಚ ಆಗುತ್ತೆ? ಅದರಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡಿದ ತಕ್ಷಣ ಲಂಚ ಆಗಿಬಿಡುತ್ತೆ. ಹಾಗೆ ಕೊಟ್ಟರೆ ಏನೂ ಅಲ್ಲ. ಫೀಸ್ ಕೊಡೋದ್ರಲ್ಲಿ ಲಂಚ ಅಂತ ಕರೆಯೋದಿಲ್ಲ. ಯಾತಕ್ಕೆ? ರಿಸ್ಕ್ ಆಗಿಬಿಡೋದು. ರಸೀದ್ ವ್ಯಾಲಿಡ್, ಅದು ವೈಟ್. ಅದು ಇದು ಹಾಗಲ್ಲ. ಅದರಿಂದ ಪರಿಗ್ರಹ ಬಿಟ್ಟುಬಿಡಬೇಕು. ಇವತ್ತಿನ ಪರಿಗ್ರಹ ಇದು. ಎಲ್ಲ ಉಳಿದವ್ರು ಪರಿಗ್ರಹ ಮಾಡಲೇಬಾರ್ದು. ಬ್ರಾಹ್ಮಣ ಮಾತ್ರ ಮಾಡಬೇಕು ಹೊರತು ಉಳಿದವ್ರಿಗೇನಿಲ್ಲ, ಪರಿಗ್ರಹ ಇಲ್ಲ. ವಿಮುಚ್ಯ ನಿರ್ಮಮಃ. ಇದನ್ನೆಲ್ಲ ಬಿಟ್ಟುಬಿಟ್ಟು ನೋಡಿ, ಇಲ್ಲಿ ಬಿಟ್ಟರೆ ಅಲ್ಲಿ ಸಿಗುತ್ತೆ. ನಾವು ಸಂಸಾರ ಬಿಟ್ಟು ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು? ಇದನ್ನು ಬಿಡೋಕ್ಕೆ ಶುರು ಮಾಡಬೇಕು. ಸಂಸಾರ ಅಂದರೆ ಬರೀ ಬಿಲ್ಡಿಂಗ್ಗಳ ಸಂಸಾರ ಅಲ್ಲ, ಅಟ್ಯಾಚ್ಮೆಂಟ್ ಸಂಸಾರ. ಅಟ್ಯಾಚ್ಮೆಂಟ್ ಬಿಡ್ತಾ ಹೋಗಬೇಕು. ಇವತ್ತು ನೋಡಿ, ದೋಸೆ ಹಾಕಿರ್ತಾರೆ, ಅದು ತೆಗಿಬೇಕಾದ್ರೆ ಏನಾಗಿರ್ಬೇಕು? ಅದು ಫಸ್ಟು ಬಿಟ್ಕೊಂಡು ಇಲ್ದವ್ರು ಏನಾಗುತ್ತೆ? ಇದೆಲ್ಲ ಬಿದ್ದು ಹೋಗಿಬಿಡೋದು, ಎಲ್ಲ ಹಿಟ್ಟಿಟ್ಟಾಗಿಬಿಡೋದು, ಏನು ಉಪಯೋಗ ಬರೋದಿಲ್ಲ. ಅಲ್ಲಿವರೆಗೆ ಏನು ಮಾಡಬೇಕು? ಅದನ್ನು ಇನ್ನೂ ಬೆಂದಿಲ್ಲ ಅಂತ ಬೆಂದ ಮೇಲೆ ತೆಗೆದು ಬಿಡ್ತಾರೆ. ಅದಕ್ಕೆ ಮುಖ್ಯವಾಗಿ ಡಿಟ್ಯಾಚ್ ಆಗಿದ್ದರೆ ತೆಗೆದು ಬಿಡ್ತಾರೆ. ಮತ್ತು ಇನ್ನೊಂದು ತಿರುಗಿಸಿ ನೋಡ್ತಾರೆ, ಅಲ್ಲೂ ಕೂಡ ಹಾಗೆ ಇರಬೇಕು. ಆಗಿದ್ದು ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಅದು ತಾಪದಿಂದ ಬೇಯುತ್ತೆ. ನಾವು ತಾಪತ್ರಯ ದೇವರು ಕೊಟ್ಟು ಏನು ಮಾಡಿಸ್ತಾನೆ ನಮ್ಮನ್ನು? ಇನ್ಮೇಲೆ ಸಾವಾಸ ಬೇಡ ಪಾಲಿಸ್ಬಿಡ್ತಾನೆ. ಅದೇ ವೈರಾಗ್ಯ. ಇನ್ಮೇಲೆ ತಂಟೆಗೆ ಹೋಗಬಾರ್ದು ಅಂತ ಹೇಳಿದರೆ ಮುಗೀತು. ಶಾಂತ ನಿರ್ಮಮ ಶಾಂತಃ. ನಿರ್ಮಮ ಮಮಕಾರ ಬಿಡಬೇಕು. ಶಾಂತಃ ಅಂದ್ರೇನು? ಶಮ, ಭಗವನ್ ನಿಷ್ಠೆ ಹೊಂದಿರಬೇಕು.
ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯ ಅಂದ್ರೇನು? ದೇವರಲ್ಲಿ ಇರುವಿಕೆ. ಮುಂದೆ ವೈಕುಂಠದಲ್ಲಿ ದೇವ್ರ ರೀತಿ ಯಾವಾಗಲೂ ಇರ್ತಾನೆ. ಈಗ ಅಭ್ಯಾಸ ಮಾಡಿಕೊಂಡು ದೇವ್ರ ಧ್ಯಾನ ಮಾಡ್ತಿದ್ವಿ, ಇಲ್ಲೇ ಇದ್ದಾಗ ಆಯ್ತಲ್ಲ. ಈಗ ಇಲ್ಲೇ ಇದ್ದಾಗ ಆದಾಗ ಏನಾಯ್ತು ಮುಂದೆ? ಈ ಮಕ್ಕಳು ಬುದ್ಧಿವಂತಿಕೆ ಮಾಡ್ತಾರೆ. ಯಾರು ಊರಿಗೆ ಹೋಗ್ತಾರೆ ಅಂತ ಇರ್ತಾರೋ ಬಿಟ್ಟು ಹೋಗೋದ ಕಷ್ಟ, ಜೊತೆಗೆ ಓಡಾಡ್ತಿದ್ದಾಗ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಆ ಕಡೆ ಡೈವರ್ಟ್ ಅವ್ರು ಗೊತ್ತಾಗುತ್ತೆ, ಬೇಡ ಜೊತೆಗೆ ಇರ್ತೀರಿ ಅಂತ. ಇದ್ರ ಮಕ್ಕಳು ಸೈಕಲ್ ಬರಬೇಕು. ಈಗ ದೇವ್ರ ಪೂಜೆ ಎಲ್ಲ ಮಾಡ್ತಾ ಏನಿರ್ತೇವೆ ನಾವೀಗ? ದೇವ್ರ ಹತ್ತಿರ ಇರ್ತೇವೆ. ಸೊ ಮುಂದೆ ಹತ್ತಿರ ಭಾಳ ಸುಲಭ ಆಗುತ್ತೆ. ಗೊತ್ತಾಯ್ತಾ? ದೇವರನ್ನು ಬಿಟ್ಟು ಹೋಗಬಾರ್ದು. ಅಂದರೆ ಆ ಸೈಕಾಲಜಿ ನೋಡಿ, ಮಕ್ಕಳಿಗೆ ಹಾಗೆ ಸೈಕಾಲಜಿ ಇದೆ ಅಂದರೆ ತಮಗೆ ಬೇಕು ಆದ್ದರಿಂದ ಅಷ್ಟು ಕಷ್ಟಪಟ್ಟು ಜೊತೆಗಿರ್ತಾರೆ. ನಾವು ದೇವರು ಬೇಕು ಅಂದರೆ ಏನಿರಬೇಕೀಗ? ದೇವರ ಸಂಪರ್ಕ ಬರಲಿಕ್ಕೆ ಏನೇನು ಸಾಧ್ಯತೆ ಇದೆ ಅದೆಲ್ಲದನ್ನೂ ಮಾಡಬೇಕು. ಗೊತ್ತಾಯ್ತಾ? ದೇವಸ್ಥಾನಕ್ಕೆ ಹೋಗೋದಾಗಲಿ, ಮನೆಯಲ್ಲೇ ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡೋದು ಎಲ್ಲ ಕಥಾರು ಬರ್ತಾ ಏನಾಗುತ್ತೆ? ವಿಶೇಷವಾಗಿ ಸಂಪರ್ಕ ಬರೋದರಿಂದ ಬಲು ಸುಲಭ ಆಗುತ್ತೆ. ವಿಮುಚ್ಯ ನಿರ್ಮಮ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಣಿ ಭಾವೋ ಬ್ರಹ್ಮಭೂಯಂ. ಕೆಲಸಕ್ಕೆ ತಮಾಷೆ ನೋಡಿದ್ದ ಯಾರಾಗಿರ್ಬೋದು, ಕೆಲಸಕ್ಕೆ ಸೇರಿದ್ದಾನೆ. ನಡೆದಿದ್ದು ಆ್ಯಕ್ಚುಲಿ ಅದು. ಅವನು ಸಣ್ಣ ಕೆಲಸ ಕೊಟ್ಟಿರೋದು, ದೊಡ್ಡ ಕೆಲಸ ಏನಲ್ಲ. ಅವನ ಯಜಮಾನ ಏನು ದುಡ್ಡು ಬಂದು ದುರಭ್ಯಾಸ ಇತ್ತು ಆತನಿಗೆ ಅಂದರೆ ಕಾಯಿಸಿ ಕೊಡೋದು. ತಕ್ಷಣ ಕೊಡೋದು, ಡೇಟ್ ಕೊಡೋದು, ಬಂದಾಗಲೂ ಕಾಯಿಸೋದು. ಇವ್ನು 4 ದಿವಸ ನೋಡ್ದ, ಸುಮ್ಮನೆ ಕೂತು ಬೇಜಾರಾಯಿತು. ಅವ್ನು ಏನು ಮಾಡ್ತಾನೆ ಎಲ್ಲ ಅಬ್ಸರ್ವ್ ಮಾಡ್ತಾ ಬಂದ. ಅರ್ಥ ಆಯ್ತಾ? ಈಗ ಹೇಗೆ ವ್ಯವಹಾರ ಮಾಡ್ತಾರೆ ಸ್ಟಡಿ ಮಾಡ್ದ. ಅರ್ಥ ಆಯ್ತು? ಆ್ಯಕ್ಚುಲಿ ನಡೆದಿದ್ದು ಎಷ್ಟು ಚೆನ್ನಾಗಿ ಮಾಡ್ದಾರೆ. ಆಮೇಲೆ ಅವನ ಕಂಪ್ನಿ ಇವರೇ ಶುರು ಮಾಡಿಬಿಟ್ಟ. ಅರ್ಥ ಆಯ್ತಾ? ಅವ್ನು ಆ ಕೂಡ್ಸೋಡಿ ಏನು ನೋಡಿ ಏನಾಯಿತು ಅವನಿಗೀಗ ನಾಲೆಡ್ಜ್ ಬಂತು. ಆ ಫೀಲ್ಡೇ ಅಲ್ಲ ಒಂದು ಆ್ಯಕ್ಚುಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ದ. ಅಂಥದ್ದು ಇವನು ಕೋಟ್ಯಾಧೀಶ 2 ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಅಂದರೆ ಎಷ್ಟು ಆಶ್ಚರ್ಯ ಯೋಚನೆ ಮಾಡಿ. ಇವರು ಹಾಗೇ ಇದ್ದಾರೆ ಮೊದಲು, ಅವನು ಪಾಪ ಯಜಮಾನಿನ ಹಾಗೇ ಇದ್ದಾರೆ. ಅದಕ್ಕೆ ಅದು ಅಬ್ಸರ್ವ್ ಮಾಡ್ತಿರ್ಬೇಕು. ದೇವಸ್ಥಾನಕ್ಕೆ ಸುಮ್ಮನೆ ಕೂತ್ರೆ ಬಾರಿ ಕೂತ್ರೆ ಅಷ್ಟೇ, ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ. ಅಲ್ಲಿ ಏನೇನು ವ್ಯವಹಾರ ನಡೆಯುತ್ತೆ, ಹೇಗೆ ದೇವರು ಕಾಣಿಸ್ತಾನೆ, ಅಲಂಕಾರದ ಏನು ಪ್ರಯೋಜನ, ಅಲಂಕಾರದ ಅರ್ಥ ಏನು, ಅವೆಲ್ಲ ಯೋಚನೆ ಮಾಡ್ತಾಯಿದ್ರೆ ಏನಾಗುತ್ತೆ? ಆಗ ಹೋಗಿದ್ದು ಸಾರ್ಥಕ ಆಗುತ್ತೆ. ಇದು ಪುಟ್ಟ ಬಂದ ಆ ಥರ ಉಪಯೋಗ ಇಲ್ಲ. ಗಮನ ಇರಬೇಕು. ಅದ್ರ ಸಂಪರ್ಕ ಬಂದು ಏನಾಯ್ತು ಆತನಿಗೆ? ಒಂದು ಹೊಸ ಪ್ರಪಂಚದ ಅರಿವಾಯಿತು. ಆರಾಮಾಗಿ ಮಾಡಿ ಆಶ್ಚರ್ಯ. ಆ್ಯಕ್ಚುಲಿ ಕಂಡಿದ್ದು ಇಲ್ಲಿ ಹೆಚ್ಚಿಡೋದು ಬೇಡದಲ್ಲ, ಹೆಸರು ಬರುತ್ತೆ, ಹೆಸರು ಬರಬಾರ್ದು. ಇವೆಲ್ಲ ಇಂಥವು ನೋಡಿ ಕಲಿಬೇಕು ಆ್ಯಕ್ಚುಲಿ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನಶೋಚತಿ ನಾಕಾಂಕ್ಷತಿ. ದೇವರತ್ತಿ ಜೊತೆಗಿದ್ದಾಗ ಅವನ ಮನಸ್ಸು ಯಾವಾಗಲೂ ಹೇಗಿರುತ್ತೆ? ಫ್ರೆಶ್ ಆಗಿರುತ್ತೆ. ದೇವಸ್ಥಾನಕ್ಕೆ ಎಷ್ಟು ಕೆಟ್ಟ ರೀತಿಯಲ್ಲಿ ಹೋಗಿ ಬಂದರೂ ಕೂಡ ಒಂದು ರೀತಿ ಪೀಸ್ ಆಫ್ ಪಾಯಿಂಟ್ ಸಿಗುತ್ತೆ. ಗೊತ್ತಾ? ಒಂದು ರೀತಿ ಸಿಗುತ್ತೆ. ಆದರೆ ಕ್ಲಬ್ಗಳು ಹೋಗಿರ್ತಾರೆ, ಒಂದು ರೀತಿ ಡಿಸ್ಟರ್ಬೆನ್ಸ್ ಇರುವಾಗ ಅಲ್ಲಿ ಬರ್ತಾನೆ ಡಿಸ್ಟರ್ಬೆನ್ಸು, ಎಲ್ಲೋ ಬಿದ್ದು ಬಿಡ್ತಾರೆ, ಎಚ್ಚರಣೆ ಇರೋದಿಲ್ಲ. ಇದು ಯೋಚನೆ ಮಾಡಿದರೆ ಒಳ್ಳೆಯ ಸಂಪರ್ಕ ಅನ್ನೋದು ಭಾರಿ ಒಳ್ಳೆಯದು. ಬ್ರಹ್ಮಭೂತಃ ದೇವರ ಹತ್ರ ಇರ್ತಾ ಹೋದಂತೆ ಮನಸ್ಸು ಪ್ರಸನ್ನವಾಗಿರುತ್ತೆ. ನ ಶೋಚತಿ ನ ಕಾಂಕ್ಷತಿ, ದುಃಖ ಆಗೋದಿಲ್ಲ, ಆಸೆ ಇರೋದಿಲ್ಲ. ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಜೊತೆಗೆ ಎಲ್ಲರೂ ದೇವರಿಗೆ ಬಂಧಪಟ್ಟವರು, ಎಲ್ಲ ನಮ್ಮಂತೆ ಸಾಧನೆ ಮಾಡೋಕ್ಕೆ ಬಂದವರು. ನಾವೆಲ್ಲ ಯಾತ್ರಿಕರು ಹೋಗಿರ್ತೇವೆ. ನಮ್ಮ ಒಬ್ರಿಗೊಬ್ರು ಇಬ್ಬರು ದ್ವೇಷಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಬಸ್ ಹೊಳ್ಬೇಕಾದ್ರೆ ಹುಡುಕ್ತಾರೆ ಅವ್ರನ್ನ, ಯಾಕೆಂದರೆ ಅವನಿಗೋಸ್ಕರ ಕಾಯ್ತಾ ಕೊಡಬೇಕಾಗುತ್ತೆ. ಆಮೇಲೆ ಆ ದ್ವೇಷ ಯಾತಕ್ಕೆ ಬಿಟ್ಬಿಡ್ತಾರೆ? ಈಗ ಅವನು ಕೋ ಪ್ಯಾಸೆಂಜರ್ ಆದ್ದರಿಂದ ಬಿಟ್ಟು ಹೋದರೆ ಯಾತ್ರೆಗೆ ಅಫೆಕ್ಟ್ ಆಗುತ್ತೆ. ಆ ಥರ ಇರಬೇಕು. ನಾವೆಲ್ಲರೂ ಸಾಧನೆ ಮಾಡೋ ಕೊಟ್ಟವರಾದ್ದರಿಂದ ಏನು ಇಟ್ಕೋಬಾರ್ದು, ಆದಷ್ಟು ಕೂಡ ವೈಯಕ್ತಿಕವಾದ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋಗದೇನೆ ಎಲ್ಲರೂ ದೇವರ ಮಕ್ಕಳು, ದೇವರ ಜೊತೆಗಿರೋರು. ಅವರು ಏನೇ ತಪ್ಪು ಮಾಡಿದರೆ ಅವ್ರು ನೋಡ್ಕೋತಾರೆ, ನಾವ್ಯಾಕೆ ಯೋಚನೆ ಮಾಡಬೇಕು? ನಮ್ಮ ಫೀಲ್ಡ್ ಅಲ್ಲ ಅದು. ಇನ್ನೊಬ್ಬರು ನೋಡಿ ತಪ್ಪು ಮಾಡಿದರೆ ಡೈರೆಕ್ಟ್ ಅವೆಲ್ಲ ಇಲ್ಲ. ನಮ್ಮ ಸಹಜವಾಗಿ ನಮ್ಮ ಕೆಲಸನ ಮಾಡಬೇಕು. ಡೈರೆಕ್ಟ್ ಮಾಡೋ ಅವಕಾಶ ಬಂತೋ ಮಾಡಿ, ಗೊತ್ತಾಯ್ತಾ? ಅದು ಬಿಟ್ಟುಬಿಟ್ಟು ಏನೋ ಮಾಡಿಬಿಟ್ಟು ಅವನು ಕೇಳಲಿಲ್ಲ ಅಂತ ಗೋಳಾಡ್ಕೊಳ್ಳೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಲಘ್ವಾಸಿ ವಿವಿಕ್ತ ಸೇವಿ ಲಘ್ವಾಸಿ ವಕ್ಷ್ಯಮಾಣ ಪ್ರಕಾರೇಣ ವರ್ತಮಾನಃ ತದನಂತರಂ ನೈಷ್ಕರ್ಮ್ಯ ಸಿದ್ಧಿಂ ಪ್ರಾಪ್ತೋ ಭೂತ್ವಾ ಬ್ರಹ್ಮಾಖ್ಯಯ ಅಲ್ಲ ಲಕ್ಷ್ಮ್ಯಾ ಸಕಾಶಂ ಯಥಾಪ್ನೋತಿ ತಥಾ ನಿಬೋಧ. ಇದು ಬೇರೆ ಅರ್ಥ ಹೇಳ್ತಾರೆ. ಆ ಅರ್ಥದ ಜೊತೆ ಇನ್ನೊಂದು ಆ್ಯಡ್ ಮಾಡ್ತಾರೆ. ಬ್ರಹ್ಮ ಶಬ್ದಕ್ಕೆ 2 ಅರ್ಥ, ಮಹಾಲಕ್ಷ್ಮಿ ಅಂತಲೂ ಅರ್ಥ, ನಾರಾಯಣ ಅಂತಲೂ ಅರ್ಥ. ಮೊದಲು ಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅವನು, ಗೊತ್ತಾಯ್ತಾ? ಧ್ರುವ ಪ್ರಹ್ಲಾದಾದಿಗಳು ಎಂಥವ್ರವರು? ಇಡೀ ಬನ್ವಂತರಾಧಿಪತಿ ಆತ. ಈತ ನೋಡಿದರೆ ಇವರು ಯಾವ ಮಟ್ಟಕ್ಕೆ ಬರ್ತಾರೆ ಅಂದರೆ ಮೋಕ್ಷದಲ್ಲಿ ಮಾತ್ರ ಆನಂದ ಅಷ್ಟೇ ಅಲ್ಲ, ಇಲ್ಲೂ ಕೂಡ ಭಗವದ್ಭಕ್ತ ಹೇಗಿರ್ತಾನೆ? ಸಾಮಾನ್ಯರು ಮೋಸ ಮಾಡಿ ಎಂಥ ಜೀವನ ಸಾಗಿಸ್ಬೋದು,
ಅದಕ್ಕಿಂತ ಒಳ್ಳೆಯ ಜೀವನನ ಒಳ್ಳೆಯ ದಾರಿಯಲ್ಲೇ ಸಾಗಿಸ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿ ದೊಡ್ಡ ಐಶ್ವರ್ಯವಂತನಾದ ಬೇಡ, ಒಳ್ಳೆ ರೀತಿಯಲ್ಲಿ ಮಾಡಿದರೆ ಅದಕ್ಕಿಂತ ದೊಡ್ಡ ಐಶ್ವರ್ಯವಂತನಾದ, ಆ ಯಶಸ್ಸು ನಿಮಗೆ ಸಿಗುತ್ತೆ. ಅದಕ್ಕಾಗಿ ಬ್ರಹ್ಮಭೂಯಾಯ, ಇಲ್ಲಿ ಲಕ್ಷ್ಮಿ ಅಂತ ಅರ್ಥ. ನಿಷ್ಪತ್ತಿ ಹಾಗೆ ಬ್ರಹ್ಮ ಶಬ್ದಕ್ಕೆ ಅರ್ಥನೇ ಆಗಿದೆ. ಬ್ರಹ್ಮ ಅಂದ್ರೇನು? ಗುಣಪೂರ್ಣ. ಮಹಾಲಕ್ಷ್ಮೀ ದೇವಿ ಅಂಥ ಗುಣಪೂರ್ಣರು, ದೇಶತಃ ಕಾಲತಃ ಸಮರು. ಉಳಿದವರು ಯಾರಿಗೂ ಅದಿಲ್ಲ, ಎಲ್ಲರೂ ಕೂಡ ಕಾಲತಃ ಸಮರೇ ಹೊರತು ದೇಶತಃ ಸಾಮ್ಯ ಯಾರಿಗೂ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಇಬ್ಬರಿಗೇನೆ. ಅದಕ್ಕೆ ಬ್ರಹ್ಮ ಪೂರ್ಣ. ಜೀವನಿಗೂ ಬ್ರಹ್ಮ ಅಂತ ಹೆಸರಿದೆ. ಯೋಗ್ಯತೆ ತಕ್ಕಂತೆ ಪೂರ್ಣ, ಯೋಗ್ಯತೆ ತಕ್ಕಷ್ಟು. ಹೇಳಿದ್ವಲ್ಲ, ಲೋಟನೂ ಫುಲ್ಲು, ತಂಬಿಗೆನೂ ಫುಲ್ಲು, ಹಂಡೆನೂ ಫುಲ್ಲು, ಆ ಥರ ಫುಲ್ ಅವ್ರ ಯೋಗ್ಯತೆ ಪ್ರಕಾರ ಫುಲ್. ಅದು ಅಬ್ಸಲ್ಯೂಟ್ ಫುಲ್. ಆಕಾಶ ಇದೆ, ಅದೇನದು ಲಿಮಿಟ್ಲೆಸ್. ದೇವರು ಹಾಗಿದ್ದ, ಅದಕ್ಕೂ ಮೀರಿಸಿ ದೇವರಿದ್ದಾನೆ, ಅದು ಫೈನಲ್. ಬ್ರಹ್ಮಭೂಯಾಯ ಕಲ್ಪತೆ ಸಪ್ರಾಪ್ತೋ ಭೂತ್ವ ಬ್ರಹ್ಮಾಖ್ಯಾಯ ಲಕ್ಷ್ಮ್ಯಾ ಸಕಾಶಂ ಯಥಾ ಆಪ್ನೋತಿ ತಥಾ ನಿಬೋಧ. ಮಮ ಯೋನಿರ್ಮಹದ್ ಬ್ರಹ್ಮ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಇವೆಲ್ಲ ಹಿಂದೆ ಆಗಿದೆ. ಬ್ರಹ್ಮಭೂತಃ ಪ್ರಸನ್ನಾತ್ಮ ಇತ್ಯುಕ್ತ ಮದ್ಭಕ್ತಿಂ ಲಭತೆ ಪರಾಮಿತಿ ವಕ್ಷ್ಯಬಾಣತ್ವಾಚ್ಯ. ಪ್ರಸನ್ನಾತ್ಮನಾಗಿ ಮೊದಲನೇ ಇದೇನು ಗೊತ್ತಾ? ದೇವರ ಹತ್ರ ಇದ್ದಾಗ ಒಂದು ಟೆಸ್ಟ್ ನಮ್ಮ ಮನಸ್ಸು ಖುಷಿಯಾಗಿರೋದು. ಫಸ್ಟ್ ಟೆಸ್ಟ್ ದಾನ ಧರ್ಮ ಮಾಡಿದೆ, ಮುಂದೆ ಪುಣ್ಯ ಬರೋದವೆಲ್ಲ ಬೇರೆ. ಮನಸ್ಸಿಗೆ ಏನು ಸಿಗ್ತಾ ಇಮಿಡಿಯೇಟ್ಲಿ? ಅವನಿಗೆ ಒಂದು ಖುಷಿ ಸಿಕ್ತು, ಅದು ಇಮಿಡಿಯೇಟ್ ಆನಂದ. ಆದರೆ ಕಳ್ತನ ಮಾಡ್ದ ತಕ್ಷಣ ಏನು ಶುರುವಾಗುತ್ತೆ ಅವನಿಗೆ? ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಯಾರು ಬಂದರೂ ತನಗೆ ಬಂದರೆ ತನ್ನ ಇಲ್ಲಕ್ಕೆ ಬಂದು ಹಿಡ್ಕೊಂಡ್ಬಿಡ್ತಾರೆ. ಯಾರು ಓಡಾಡ್ತಿದ್ರು ತನ್ನ ಬಗ್ಗೆ ಮಾತಾಡ್ತಾರೆ ಅಂತ ಭಾವನೆ ಬರುತ್ತೆ. ಅದೇ ಹೆದರಿ ಸಾಯ್ತಾ ಇರ್ತಾರೆ. ಮುಂದೆ ನರಕಕ್ಕೆ ಹೋಗೋದು ಒಂದು ಕಡೆ ಇರಲಿ, ಇಲ್ಲ ನರಕ ಇದ್ದಾಗಿರುತ್ತೆ. ಅವ್ರು ನಿದ್ರೆ ಬರೋದಿಲ್ಲ, ಮಣ್ಣಿಲ್ಲ, ಏನೇ ಶಬ್ದಾರು ತನ್ನ ಬಗ್ಗೆನೇ ಮೆಟ್ಟು ಬಿಡ್ತಾ ಇರ್ತಾರೆ. ಹಾಗೆಲ್ಲ ಆಗಬಾರ್ದು. ಬ್ರಹ್ಮಭೂತಃ ಪ್ರಸನ್ನಾತ್ಮ ಇತ್ಯುಕ್ತ ಸರ್ವಪಾಪಕ್ಷಯ ದೇಹಂ ತ್ಯಕ್ತ ದೇವಾನ್ ಕ್ರಮಾದುರಜನ್. ಸರ್ವಪಾಪ ಕ್ಷಯ ಆಗಿಬಿಟ್ಟಿದೆ ಅವರಿಗೆ. ಆದ್ದರಿಂದ ದೇಹಂ ತ್ಯಕ್ತ ದೇವಾನ್ ಕ್ರಮಾದುರಜನ್. ಏನಿದು? ಉತ್ಕ್ರಾಂತಿ. ದೇಹ ಬಿಟ್ಟವನು ಹೇಗೆ ಹೋಗ್ತಾನೆ ಅಂದರೆ 1 by 1 ಮೇಲಕ್ಕೆ ಹೋಗ್ತಾ ಬರ್ತಾನೆ. ಪ್ರಾಪ್ಯ ಲಕ್ಷ್ಮೀಂ, ಅಲ್ಟಿಮೇಟ್ ಮಹಾಲಕ್ಷ್ಮಿ ಹತ್ರ ಹೋಗ್ತಾನೆ. ತತ್ಪ್ರಸಾದಾತ್ ಪುನಃ ಶ್ರದ್ಧಾಹರವ್ಯದ. ಅವರ ಅನುಗ್ರಹದಿಂದ ಅವನ ಒಂದು ಹಿರಿಮೆ ಇನ್ನೂ ಜಾಸ್ತಿ ಆಗುತ್ತೆ. ಭಕ್ತಿಸ್ತಯ ಪುನರ್ಜ್ಞಾನೇ. ಮತ್ತೆ ಜ್ಞಾನದಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಪುನರ್ಜ್ಞಾನೇ ಭಕ್ತಿ ಜ್ಞಾನ ಏನದು? ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೇನು? ಅದೇ ಇಂಡೈರೆಕ್ಟ್ಲಿ ಅದು ಇನ್ವರ್ಟ್ಲಿ ಅದು ಏನಾಗುತ್ತೆ? ಒಂದು ಉದಾಹರಣೆಗೆ ವಿಷ್ಣು ಭಕ್ತಿ ಜಾಸ್ತಿ ಆಗ್ತಾ ಹೋದಂತೆ ಮನೆಯಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ನೋಡಿ. ಯಾವುದಿದು? ಇನ್ವರ್ಸ್ ಆಯಿತು. ಅದನ್ನೇ ಏನದು? ಡೈರೆಕ್ಟ್. ಎರಡೂ ಕೂಡ ಸಮಯ ಮೇಲೆ ಹೋಗ್ತಾ ಇರುತ್ತೆ. ತತ್ಪ್ರಸಾದಾತ್ ಪುನಃ ಸ್ಪರ್ಧಾ ಹರೌ ಯದಾ ಭಕ್ತಿ ತಯಾ ಪುನರ್ಜ್ಞಾನ ಶ್ರದ್ಧೆ ವಿಷ್ಣುಂ ಪ್ರಪದ್ಯತೆ. ಅಪರೋಕ್ಷದೃಶೋ ವಿಷ್ಣೋ ಶರೀರೇಪಿ ಸತಃ ಪುರಾ. ಅಪರೋಕ್ಷದೃಶೋ ವಿಷ್ಣೋ ಶರೀರೇಪಿ ಸತಃ ಪುರಾ. ನಾವು ದೇವ್ರನ್ನ ಬಿಟ್ಟಿರ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಅನಾದಿಕಾಲ ನಿತ್ಯ ಸಂಬಂಧ. ತ್ವಾಸುಪರ್ಣ ಸಯುಜಾ ಸಖಾಯ. ಇವತ್ತು ನಮಗೆ ಉಸಿರಾಡೋದು ಗೊತ್ತಾಗೋದಿಲ್ಲ, ಐಸಿ ಒಳಗೆ ಗೊತ್ತಾಗುತ್ತೆ. ಉಸಿರಾಡ್ತಾರೆ ಅಷ್ಟೇ ಖುಷಿ ಇವರಿಗೆ. ಈಗ ನಮಗೆ ಏನಾಗಿದೆ? ಇದು ಉಸಿರಾಟದಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಉಸಿರಾಡ್ತಾರೆ ಅಂತ ಯಾತಕ್ಕೆ ಕೇಳ್ತೇವೆ ಅಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್. ಅವನ ಎಚ್ಚರ ಇಲ್ಲ ಅವನಿಗೀಗ, ಕಷ್ಟಪಡ್ತಿದ್ದಾನೆ. ಆ ದೇವ್ರ ಜೊತೆ ನಾವು ಈ ಉಸಿರಾಟ ಮೊದಲು ಆಮೇಲೆ ಎರಡು ಒಂದೇ ರೀತಿಯಾಗಿದ್ದರೂ ಕೂಡ ಎಚ್ಚರ ಇದ್ದಾಗ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಏನಾಗುತ್ತೆ? ಎಚ್ಚರ ಬರುತ್ತೆ, ಉಸಿರಾಟದ ಬಗ್ಗೆ ಗಮನ ಬರುತ್ತೆ. ಅದೇನಾಗುತ್ತಾಗೋದು? ಅನೇಕ ಸಿದ್ಧಿಗೆ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಉಸಿರಾಟ ಕೂಡ ಏನದು? ಉಸಿರು ಬಿಡೋದು ಹೌದು, ತಗೊಳ್ಳೋದು ಹೌದು, 3 ಒಟ್ಟಿಗೆ ಇದೆ ಅದರಲ್ಲಿ. ಅದನ್ನೇ ಸಿಸ್ಟಮೆಟಿಕ್ ಮಾಡಿದ್ರೆ ಪ್ರಾಣಾಯಾಮ ಆಗಿಬಿಡುತ್ತೆ. ಗೊತ್ತಾಯ್ತು? ಅದ್ರ ಜೊತೆಗೆ ಇನ್ನೇನು ಮಾಡಬೇಕು? ದೇವ್ರ ಧ್ಯಾನ ಮಾಡಬೇಕು, ಮಂತ್ರ ಹೇಳಬೇಕು. ಅದೇ ರೀತಿಯೇ ಇವರೆಲ್ಲ ಯಾತು ಪ್ರಶ್ನೆ ಹಾಕ್ಕೊಂಡ್ರು ಅಂದರೆ ವೈಕುಂಠಕ್ಕೋ ದೇವ್ರ ಹತ್ರ ಇರ್ತಾನೆ ಅಂತ ಹೇಳ್ತೀರಿ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಿ, ಮತ್ತು ಈಗಲಿದ್ದೇವೆ ಅಂತ ಆಗಲಿಲ್ವಾ? ಅರ್ಥ ಆಯ್ತಾ ಈಗ? ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಈಗಿರೋದು ಅನ್ನೋಯಿಂಗ್ಲಿ ಇದೆ. ಕೋಮದಲ್ಲಿ ಇದ್ದಾನೆ, ಸುಖವಾಗಿದ್ದಾರೆ ಯಾರು ಹೇಳ್ತಾರಾ? ಗೊತ್ತಾಯ್ತಾ? ಯಾರೋ ಟ್ಯೂಬ್ ಹಾಕ್ತಾರೆ, ಯಾರೋ ಮಾಡ್ತಾರೆ, ಏನು ಪುಣ್ಯವಂತ ಅಂತ ಕರೀತಾರಾ? ನೋಡಿದ ತಕ್ಷಣ ಫಸ್ಟ್ ಏನಂತಾರೆ? ಅಯ್ಯೋ ಪಾಪ ಅಂತ ಶುರು ಮಾಡ್ತಾರೆ. ನಾವು ಕೋಮಾದಲ್ಲಿದ್ದಾಗೆ ಇರೋದು. ಯಾವುದೋ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ಜೊತೆಗಿದ್ದರೂ ಮರ್ತು ಬಿಟ್ಟಿದ್ದೇವೆ. ಆ ರೀತಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಈಗ ಇದ್ದರೂ ಕೂಡ ಅಪರೋಕ್ಷ ಜ್ಞಾನ ಬಂದಾಗ ಸ್ವಲ್ಪ ಇದಾಯಿತು ಅವನಿಗೆ. ದೇತಿ ಯಾವಾಗಲೂ ಇದ್ದಾನೆ ಅಂತ ಅರ್ಥ ಆಯಿತು. ಮೋಕ್ಷಕ್ಕೆ ಹೋದಾಗ ಏನಾಯಿತು? ಪೂರ್ತಿ ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಅದನ್ನೇ ದಾಸರು ಏನಂತ ಹೇಳ್ತಾರೆ, ಕನಕದಾಸರು, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ಉಸಿರು ಬಿಟ್ಟು ಹೇಗೆ ಸತ್ತು ಹೋಗ್ತಾನೋ, ಉಸಿರಿನ ಉಸಿರು ಪರಮಾತ್ಮ. ಆದ್ದರಿಂದ ಆತನ ಮರೆತರೆ ಬದುಕಿರಲಿಕ್ಕೆ ಸಾಧ್ಯ ಇಲ್ಲ. ತ್ಯಕ್ತ ದೇಹಾದಿಕಶ್ಯಾಪಿ
ಯಾವದ್ವಿಷ್ಟುಂ ಪ್ರಪದ್ಯತೆ ತ್ಯಕ್ತ ದೇಹಾದಿಕಸ್ಯಾಪಿ ಯಾವದ್ವಿಷ್ಟುಂ ಪ್ರಪದ್ಯತೆ ತಾವದ್ಗುಣ ವಿವರ್ಧಂತೆ. ಎಷ್ಟು ಇಂಪಾರ್ಟೆಂಟ್ ಅದು. ಮೇಲಕ್ಕೆ ಹೋದ ಅಂತ ಹೇಳ್ತಾರಲ್ಲ, ಎರಡು ಅರ್ಥದಲ್ಲಿ. ಅವ್ನು ಡೆವಲಪ್ ಆಗ್ತಾ ಇದ್ದರೆ ಹೋಗ್ತಾನೆ. ಮೇಲಕ್ಕೆ ಹೋದ ಅಂದರೆ ಬರೀ ಮೇಲೆ ಕೊಡೋದಲ್ಲ, ಇಂಪ್ರೂವ್ಮೆಂಟ್ ಕೂಡ ಇದೆ. ಆ ರೀತಿ ಹೋಗಿ ವಿವರ್ಧಂತೆ ಸ್ಥಿತಾಶ್ಯು ಪ್ರಾಪ್ಯ ಕೇಶವ. ಯಾವಾಗದು ಅಲ್ಟಿಮೇಟ್ ಅನಿಸೋದು? ದೇವರ ಹತ್ರ ಪೂರ್ಣ ಎಚ್ಚರ ಇದ್ದಿದ್ದಾಗ. ವೈಕುಂಠದಲ್ಲಿ ಹೇಗಿರ್ತಾನೆ? ಸದಾ ದೇವ್ರು ನೋಡ್ಕೊಂಡೇ ಇರ್ತಾನೆ. ದೇವ್ರು ಯಾವಾಗಲೂ ನೋಡ್ತಾ ಇರ್ತಾನೆ. ಇವತ್ತು ವೆಂಕಟೇಶ್ವರ ಸ್ವಲ್ಪ ಹೊತ್ತು ನೋಡಿದ್ರೆ ಏನಂತಾನೆ? ಎಷ್ಟೋ ವರ್ಷಗಟ್ಟಲೆ 10 ವರ್ಷದಿಂದ ಹೋಗಿದ್ದೆ, ದರ್ಶನ ಆಗಿತ್ತು ಅಂತ ನೆನೆಸ್ಕೊತಾ ಇರ್ತಾನೆ. ಅಲ್ಲೇ ಯಾವಾಗಲೂ ಇದ್ದುಬಿಟ್ರೆ ಎಷ್ಟು ಅನುಕೂಲ ಆಗುತ್ತೆ. ಆ ಥರ ಇರ್ತಾನೆ. ಪ್ರಾಪ್ಯ ಕೇಶವಮಿತಿ ಮಹಾವಾರಾಹೇ, ಮಹಾವಾರಹ ಪುರಾಣದಲ್ಲಿ ಬಂದಿದೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ಅದಕ್ಕೆ ವಿಮುಚ್ಯ ನಿರ್ಮಮ ಶಾಂತಃ ನೈಷ್ಕರ್ಮ್ಯ ಸಿದ್ಧಿಂ ಪ್ರಾಪ್ತೋ ಭೂತ್ವಾ ಬ್ರಹ್ಮಣಿ ಭೂಯಾಯ ಭವತಿ ಇತ್ಯರ್ಥಃ. ಮುಂದೆ ವಿಹಿತಾನಿ, ಅದು ಮುಂದೆ ಆಗಿಲ್ಲ ಅದೇನು. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತ್ಯಾ ಮಾಮಭಿಜಾನಾತಿ. ಹಿಂದೇನು ಸಾಧನ ಹೇಳಿದ್ರಲ್ಲ, ಕಾಮನ್ ಫ್ಯಾಕ್ಟರ್ ಹೇಳ್ತಾರೆ. ಎಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ಭಕ್ತಿ ಹೊಂದಿರಬೇಕು. ಭಕ್ತಿ ಇಲ್ಲದೋದ್ರೆ ಏನಾಗುತ್ತೆ? ಭಕ್ತಿ ಇಲ್ಲದೆ ಹೋದರೆ ಎಲ್ಲ ಕೆಲಸ ವೇಸ್ಟ್ ಅಂತೇಳಿ, ಪ್ರತಿಯೊಂದು ಕೆಲಸನೂ ವೇಸ್ಟ್ ಅವನು ಮಾಡಿದ್ದಲ್ಲ. ಭಕ್ತಿ ಎಂಬುದು ಬೇಸಿಕ್ ರಿಕ್ವೈರ್ಮೆಂಟು. ಅಂದರೆ ವಿವಿಕ್ತ ಸೇವೆ ಲಘು ಎಲ್ಲ ಮಾಡ್ತಿರ್ಬೇಕಾದ್ರೆ ಏನಿರಬೇಕು? ಭಕ್ತಿ ಕಾಮನ್ ಫ್ಯಾಕ್ಟರ್ ಆಗಿರಬೇಕು. ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಭಕ್ತ್ಯಾ ಮಾಂ ಅಭಿಜಾನಾತ್. ಭಕ್ತಿ ಯಾವಾಗಿರುತ್ತೋ ಅದರಿಂದ ದೇವ್ರ ಬಗ್ಗೆ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ಯಾವಾನ್ ಯಶ್ಚಾಸ್ಮಿ ತತ್ವತಃ, ನಾನು ಎಂಥವನು ಯಾರು ಒಬ್ಬದನ್ನು ತತ್ವತಃ ತಿಳಿತಾನೆ. ತಪ್ಪಾಗಿ ತಿಳಿದವನು ಹೇಗೆ ತಿಳಿತಾನೆ? ಈಗ ತತ್ವತಃ ತಿಳಿತಾನೆ. ತಥೋ ಮಾಂ ತತ್ವತೋ ಜ್ಞಾತ್ವ, ಜ್ಞಾನವೂ ಮತ್ತೆ ಜಾಸ್ತಿ ಆಗುತ್ತೆ. ಕೊನೆಗೆ ಎಲ್ಲಿ ಬರ್ತಾನೆ? ವಿಶತೆ ತದನಂತರಂ. 3 ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಮುಗಿಸಿದಾಗ ಕೋರ್ಸ್ ಕಂಪ್ಲೀಟ್ ಅಂತೀವಲ್ಲ, ಹಾಗಾಗ್ತಾನೆ. ಅದು ವಿಶತೆ ತದನಂತರಂ, ದೇವರೊಳಗೆ ಪ್ರವೇಶ ಮಾಡ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯ. ಇದಕ್ಕೆ ದಾರಿ ಯಾವುದು ಅಂದರೆ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣ. ಎಲ್ಲ ಕೆಲಸನೂ ಎಲ್ಲ ಕೆಲಸಕ್ಕೂ ಮಾಡ್ತಾನೆ, ಆದರೆ ಒಂದಕ್ಕೂ ಅಟ್ಯಾಚ್ಮೆಂಟೇ ಇಲ್ಲ. ಎಲ್ಲಿಗೆ ಹೋಗ್ತಾನೆ ಅವನೀಗ? ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಶಾಶ್ವತವಾದ ಪದ, ಅವ್ಯಯವಾದ ಪದ ಅಂತ ಅರ್ಥ ಏನು? ನಚ ಪುನರಾವರ್ತತೆ ನಚ ವಾಪಸ್ ಬರೋದಿಲ್ಲ. ಸುಖವಾಗಿ ಮಾಪುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ, ಇಲ್ಲೇ ಬಂದಿದೆ. ನಚ ಪುನರಾವರ್ತತೆ ಅದೆಲ್ಲ ಬಂದಿರೋದನ್ನು ಗಟ್ಟಿ ಮಾಡ್ತಾರೆ. ಶಾಶ್ವತಂ ಪದಂ ಅವ್ಯಯಂ ಪದಂ. ಅವ್ಯಯ ಪದ ಅಂದ್ರೇನು? ಕಡಿಮೆ ಆದರೆ ವ್ಯಯ, ಕಡಿಮೆ ಆಗದಿರುವಿಕೆ ಅವ್ಯಯ. ಅದು ಪೂರ್ಣತೆ ಅಂತ. ಅವ್ಯಯ ಮೀನ್ಸ್ ಪೂರ್ಣ, ಶಾಶ್ವತ ಮೀನ್ಸ್ ನಿತ್ಯ. ಎರಡು ನೋಡಿದಾಗ ರಿಪಿಟೇಷನ್ ಕಾಣುತ್ತಲ್ಲ, ವ್ಯತ್ಯಾಸ ಬೇರೆ. ಅದು ಮತ್ಪ್ರಸಾದಾದ ಪರ್ಮನೆಂಟ್. ಟೆಂಪ್ರರಿ ಜಾಬು ಫುಲ್ ಸಂಬಳ ಕೊಡ್ತಾರೆ, ಪರ್ಮನೆಂಟ್ ಜಾಬ್ ಫುಲ್ ಸಂಬಳ ಕೊಡ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ? ಪರ್ಮನೆಂಟ್ ಎಂಬ ಕಾನ್ಸೆಪ್ಟ್ ಇದೆ ಜೊತೆಗೆ. ಇಲ್ಲಿಲ್ಲ, 1 ತಿಂಗಳು 2 ತಿಂಗಳು ಅಷ್ಟೇ. ಎರಡು ಸೇರಬೇಕು. ಅದಕ್ಕೆ ಅದು ರಿಪಿಟೇಷನ್ಗಳಲ್ಲವು. ಪುನರಂತರಂಗ ಸಾಧನಾನಿ ಉಕ್ತ ಉಪಸಂಹರತಿ ಸರ್ವಕರ್ಮಾಣಿ ಇತ್ಯಾದಿನ. ಎಲ್ಲ ಕರ್ಮಗಳನ್ನೂ ಮಾಡಬೇಕು. ಎಲ್ಲ ಕರ್ಮಗಳನ್ನು ಅಂದ್ರೇನು? ವರ್ಣಾಶ್ರಮ ವಿಹಿತವಾದ ಎಲ್ಲ ಕರ್ಮಗಳನ್ನು ಕೂಡ ಮಾಡಬೇಕು. ಚೇತಸ ಸರ್ವಕರ್ಮಾಣಿ ಭಕ್ತ್ಯಾ ಮಾಂ ಅಭಿಜಾನ ವಿಹಿತಾನಿ ಅದಕ್ಕೆ ಸೇರಿಸ್ತಾರೆ ವಿಹಿತಾನಿ ಅಂತೇಳಿ. ವಿಹಿತಾನಿ ಸರ್ವಕರ್ಮಾಣ್ಯಪಿ ಮದ್ವ್ಯಪಾಶ್ರಯೋ ಭೂತ್ವ ಸದಾ ಕುರ್ವಾಣ. ಎಷ್ಟೋ ಸರ್ತಿ ಆಫೀಸಿಂದ ಮನೆಗೆ ಹೋಗ್ತೀನಿ ಅಂತ ಎಲ್ಲ ಕೆಲಸ ಆಯಿತು ಅಂತ. ಇನ್ನು ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಆಯಿತು ಅಂದ್ರೆ ಏನು? ನನ್ನ ಕೆಲಸ ಆಯಿತು ಅಂತ ಅರ್ಥ. ಗೊತ್ತಾಯ್ತಾ? ಎಲ್ಲ ಆಫೀಸಿನ ಕೆಲಸ ಆಗಿದೆ ಅಂತ ಅರ್ಥ ಅಲ್ಲ, ನನ್ನ ಕೆಲಸ ಆಯಿತು. ಆ ರೀತಿ ಪ್ರತಿನಿತ್ಯದಲ್ಲೂ ಕೂಡ ಆ ಯೋಚನೆ. ಇವತ್ತು ಎಲ್ಲ ಕೆಲಸ ಏನೇನು ಮಾಡಬೇಕಿತ್ತು ಮಾಡಿದ್ದೀನ. ನಾನು ಯಾಕೆ ನೋಡೋದಿಲ್ಲ ಅಂದರೆ ಯಾವುದು ಮಾಡೇ ಇರೋದಿಲ್ಲ. ಆದ್ದರಿಂದ ತುಂಬ ಜಾಸ್ತಿ ರಿಸಲ್ಟ್ ನೋಡೋಕೆ ಹೋಗಲ್ಲ. ಏನು ಬರೆದ ರಿಸಲ್ಟೇ ನೋಡೋದಿಲ್ಲ. ಯಾಕೆಂದರೆ ಗ್ಯಾರಂಟಿ ಫೇಲ್. ಇವನಿಗಿರೋಕ್ಕೂ ಹತ್ರ ಅವನಿಗಿರೋದಿಲ್ಲ. ವಕ್ಷಮಾಣ ಪ್ರಕಾರೇಣ ಅದಾಯ್ತಲ್ಲ ಅಷ್ಟೇ. ಮಹಿ ತಥಾ ಸತಿ ವಿಹಿತ ಸ್ವವಿಹಿತ ಅಕರಣೇಪಿ ಸಮತ್ವಾತ್ ಮಾಮನುಸ್ಮರ ಯುದ್ಧ ಚ. ಸುಮ್ಮನೆ ಮೋಕ್ಷ ಆಗೋದು ಎಲ್ಲರಿಗೂ ಆಗಬೇಕಾಗಿತ್ತು, ಹಾಗಲ್ಲ, ಎಚ್ಚರ ಇರಬೇಕು. ಚ ತತಃ ಸ್ವಧರ್ಮಂ ಕೀರ್ತಿಂಚ ಇತ್ಯಾದಿ ಪ್ರಸ್ತುತ ವಿರೋಧ.
ಇಲ್ಲದವ್ರು ಏನಾಗುತ್ತೆ ಸ್ವಧರ್ಮ ಕೀರ್ತಿಂಚ ಹಿತ್ವ ಪಾಪಮವಾಪ್ಸಿಸಿ. ಇಲ್ಲಿದೆ ಅದು. ಯಾವ ಅಧ್ಯಾಯ? 2ನೇ ಅಧ್ಯಾಯ. ನೀನು ಯುದ್ಧ ಮಾಡದೆ ಹೋದರೆ ಈಗ ನಿನಗೆ ವೈಕುಂಠ ಸಿಗೋದಿಲ್ಲ, ಸ್ವರ್ಗ ಸಿಗೋದಿಲ್ಲ ಅಲ್ಲ, ಇಲ್ಲೂ ಕೂಡ ನಿನಗೆ ಇರ್ಲಿಕ್ಕಾಗೋದಿಲ್ಲ. ಯಾಕೆ? ಜನ ಕೆಟ್ಟದಾಗ ಬೈತಾರೆ. ಅದಕ್ಕೇನಾಗುತ್ತೆ? ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿ ರೀಚ್ಯತೆ. ಅದಕ್ಕಿಂತ ಯಾವುದು ವಾಸಿ ಅನಿಸುತ್ತೆ? ಮರಣ ವಾಸಿ ಅನಿಸುತ್ತೆ ಅಂತ ಹೇಳ್ತಾರೆ. ಹಿಂದೆಲ್ಲ ತುಂಬ ಕೆಟ್ಟ ಕೆಲಸ ಮಾಡೋದಕ್ಕೆ ಹೆದರಿದ್ರು. ತುಂಬ ವರ್ಷ ಅಲ್ಲ, ಒಂದು 50 ವರ್ಷದ ಹಿಂದೆಯೇ ಜನ ತಪ್ಪು ಮಾಡೋದಕ್ಕೆ ಹೆದರ್ತಿದ್ರು ಜನ. ಈಗ ಯಾರೂ ಹೆದರೋದಿಲ್ಲ. ಏನಂತಾರೆ ಈಗ? ಅದೇ ಒಂದು ದೊಡ್ಡ ಪ್ರಚಾರ ಸಿಗುತ್ತೆ ಅಂತ ಆ ಥರ ಆಗಿಬಿಟ್ಟಿದೆ. ಹಾಗಾಗಿಬಿಟ್ಟು ಈಗ ತುಂಬ ಜನ ಹಾಗೇ ಇದ್ದ. ಅವನು ಯಾರು ಬೈದರೆ ನಕ್ಕು ಬಿಡ್ತಾರೆ. ಹಿಂದೆ ಬೈದರೆ ಅವರು ಸೂಯಿಸೈಡ್ ಮಾಡ್ಕೊಳಕ್ಕೆ ಹೋಗ್ತಿದ್ರು ಅಂಥ ಕಾಲ. ಈಗ ಬೈದರೆ ಸೂಯಿಸೈಡ್ ಮಾಡ್ಕೋಬೇಕೆ ಹೊರತು ಅವ್ರು ಮಾಡ್ಕೋಬೋದಿಲ್ಲ. ಸ್ವಧರ್ಮಂ ಕೀರ್ತಿಂಚ ಅಪಿಶಬ್ದಸ್ವೇಕಮೈಪಿ ಕರ್ಮ ಅತದಾಶ್ರಯೇಣ ನ ಕಾರ್ಯಮಿತ್ಯರ್ಥೆ. ಯಾಕಂದ್ರು ಅಂದರೆ ಒಂದು ಕೆಲಸ ಕೂಡ ದೇವರ ಪೂಜೆ ಅನ್ನೋ ಭಾವನೆಯಿಂದ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ? ಫಲ ಕಡಿಮೆ ಆಗಿಬಿಡುತ್ತೆ, ಬಂಧಕ ಆಗುತ್ತೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಆದ್ದರಿಂದ ಯಾವ ಕೆಲಸ ಪ್ರತಿಯೊಂದು ನಾವು ಬರೆದ ಪ್ರತಿ ಪೇಜು ಸಬ್ಮಿಟ್ ಮಾಡಬೇಕೋ ಬೇಡ? ಅರ್ಧ ಪೇಜ್ ಹಿಡ್ಕೊಂಡು ಮಾಡೋಕ್ಕಾಗತ್ತಾ? ಕೆಲಸದ ಬರೀದೇ ಹೋದರೂ ಕೂಡ ಏನು ಮಾಡ್ಬೇಕು? ಅದನ್ನು ಖಾಲಿ ಪೇಪರ್ಗಳು ಹಾಗೆ ಸಬ್ಮಿಟ್. ಅದರಲ್ಲಿ ಎಲ್ಲ ಮನೆ ಒಯ್ದು ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಪ್ರತಿ ಕೆಲಸನೂ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಅದು ಯಾವುದಕ್ಕೆ? ಅದೇ ಏನಂತ ಹೇಳಿದರು? ಮಲಗುವಾಗಲಿ, ಮಕ್ಕಳ ಆಡಿಸುವಾಗ, ಮಡದೇವಳ ಅಕ್ಕರದೆ ನಳಿಯುವಾಗ ಅಂತ ಹೇಳ್ತಾ ಪ್ರತಿ ಕೆಲಸ ಮಾಡಬೇಕಾದ್ರೆ ಏನಿರಬೇಕು? ದೇವರ ಸ್ಮರಣೆ ಇರಲೇಬೇಕು. ಅಲ್ಲಿ ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲೇ ಮೈದೊಡೆ. ಅದು 2 ಕೇಸುಗಳು. ಮಕ್ಕಳ ಆಡಿಸುವಾಗ ಒಂದು ಕೇಸು. ಇದು ತಂದೆ ಕೇಸಿದು. ಮಕ್ಕಳ ಆಡಿಸುವಾಗ ಪದ್ಯದಲ್ಲಿ ಏನೇನಿದೆ? ಮಕ್ಕಳು ಬಂದವರೆಲ್ಲ ಕಾಂಟ್ಯಾಕ್ಟ್ ಇದ್ದು ಚಿಂತನೆ ಮಾಡ್ತಾರೆ. ಇಲ್ಲಿ ಮಲಗೋ ತಂದೆ ಕೆಲಸ ಇದು. ಆಗಲೂ ಧ್ಯಾನ ಮಾಡ್ತಿರು. ಸ್ವಪೇಧ್ಯಾಯನ್ ಜನಾರ್ದನ ಆಚಾರ್ಯರ ಮಾತು. ಮಲಗಬೇಕಾದ್ರೆ ಏನು ಮಾಡಬೇಕು? ಜನಾರ್ದನ ದೇವ್ರ ಧ್ಯಾನ ಮಾಡಬೇಕು. ಹೇಳ್ತಿರ್ಲಿಕ್ಕೇನೆ ಶ್ರುತ್ವಾ ವಿಷ್ಣು ಸಮುತ್ಥಾಯ. ನೋಡಿ, ಹೇಳ್ಬೇಕಾದ್ರೆ ಹಾಗೆ, ಮಲಗಬೇಕಾದ್ರೆ ಹೀಗೆ, ಪ್ರತಿ ಕೆಲಸ ಮಾಡಬೇಕಾದ್ರೆ ಅದು ಒಂದು ಚಿಂತನೆ. ಮಕ್ಕಳ ಆಡಿಸುವಾಗ ಇನ್ನೊಂದು ಚಿಂತನೆ. ಆ ಪ್ರತಿ ಕೆಲಸದಲ್ಲೂ ದೇವರ ಸ್ಮರಣೆ ಇದ್ದರೆ ಅದು ಬಂಧಕ ಆಗೋದಿಲ್ಲ. ನೆಕ್ಸ್ಟ್, ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ. ದೇವರು ಇನ್ನೊಂದು ನೆನ್ಪಿಟ್ಕೋಬೇಕು. ನಾವು ಒಪ್ಪಿಸಲಿ ಬಿಡಲಿ, ನಾವು ಸ್ನಾನ ಮಾಡಲಿ ಬಿಡಲಿ, ಗಂಗೆ ಏನಾಗುತ್ತೆ? ಹರ್ಕೊಂಡು ಬಂದು ಸಮುದ್ರ ಸೇರೇ ಬಿಡುತ್ತೆ. ಮಾಡಿ ಬೆಷ್ಟೇ ಬಿಟ್ಟರು ಅಷ್ಟೇ. ಅದು ಮಾಡಿದರೆ ಫಲ ಬರುತ್ತೆ, ಇಲ್ಲ ಹೋದ್ರಿಲ್ಲ. ಸೊ ನಾವು ಅರ್ಪಿಸಲಿ ಬಿಡಲಿ, ದೇವ್ರದೇ ಅದು. ದೇವ್ರ ನೈವೇದ್ಯ ಮಾಡದೆ ತಿಂದರೂ ಕೂಡ ಏನಾಗಿರುತ್ತೆ? ಅದು ದೇವರು ಸ್ವೀಕಾರ ಮಾಡಿ. ಯಾಕೆ ದೇವತೆಗಳು ಸ್ವೀಕಾರ ಮಾಡಿ ಅರ್ಪಣೆ ಮಾಡಿಬಿಡ್ತಾರೆ ಆಗಲೇ. ಮತ್ತು ದೇವ್ರಿಗೆ ಯಾರು ಕೊಡಬೇಕು? ತಾನೇ ತೊಗೋತಾನೆ ದೇವರು. ಅದು ನಾವು ಮಾಡಿದ್ರೆ ಏನಾಗುತ್ತೆ? ಇವತ್ತು ಉದಾಹರಣೆಗೆ ಒಂದೇ ಪ್ರಶ್ನೆ ಪೇಪರು ಬರೆದವನು ಪಾಸ್ ಆಗ್ತಾನೆ, ಉಳಿದವ್ರು ಫೇಲ್ ಆಗ್ತಾರೆ ಅಷ್ಟೇ. ಪ್ರಶ್ನೆ ಪೇಪರ್ ಇರುತ್ತೆ, ಬರೋದಿಲ್ಲ ಅಷ್ಟೇ. ಅದು ಹೇಗೋ ಪರೀಕ್ಷೆಯಲ್ಲಿ ಇವತ್ತು ನಾವು ಚೇತಸ, ಇಲ್ಲಿ ಮೈಂಡ್ ಆ್ಯಕ್ಟಿವ್ ಆಗಿರ್ಬೇಕು. ಅದಕ್ಕೆ ಚೇತಸ ಸರ್ವಕರ್ಮಾಣಿ, ಪ್ರತಿಯೊಂದು ಕೆಲಸ ಕೂಡ ಮೈ ಸನ್ಯಾಸ್ಯ, ದೇವರಿಗೆ ಒಪ್ಪಿಸ್ಬೇಕು. ಅದನ್ನು ಹಾಗೆ ಹೋಗಬಾರ್ದು. ಮತ್ಪರಹ, ಸುಮ್ಮನೆ ಒಪ್ಪಿಸ್ಬಾರ್ದು. ಅದು ಸರ್ವೋತ್ತಮ, ಅವನಿಗೆ ಅರ್ಪಿಸ್ಬೇಕು. ನಾವಂತ ಎಚ್ಚರದಿಂದ ಅರ್ಪಿಸ್ಬೇಕು. ಹಾಂ ಹಾಂ ಹೌದು, ಸಮರ್ಪಣೆ ಅಂತೂ ಮಾಡಬೇಕು. ಯಾವ ರೂಪ ಹೇಳಬೇಕು ಆ ರೂಪ ಮಾಡೋದು ವಿಶೇಷ ಅಷ್ಟೇ. ಇದು ಹಾಗೆ ನೈವೇದ್ಯ ಮಾಡಬೇಕಾದ್ರೂ ಕೂಡ ಕಪಿಲ ರೂಪದಿಂದ ನೋಡ್ತಾನೆ. ಇವೆಲ್ಲ ಅನುಸಂಧಾನಗಳಿದೆ. ಮೊದಲು ಹೆಚ್ಚು ತೊಗೊಳ್ಳೋದು ದೃಷ್ಟಿ ನೋಡೇ ತೊಗೊಳ್ಳೋದು. ಇವತ್ತು ದೊಡ್ಡವರಿಗೆ ಕೊಡ್ತಾರೆ, ಮಡಿಲಿರ್ತಾರೆ, ಅಲ್ಲಿ ಇಟ್ಬಿಡೋ ಅಂತಾರೆ ಅಷ್ಟೇ. ಅದು ನೋಡಿಬಿಟ್ರೆ ಮುಗಿದು ತೊಗೊಂಡಾಗ ಲೆಕ್ಕ ಅವ್ರು. ಅವ್ರು ನೋಡಲಿಲ್ಲ ಅಂತ ವಾಪಸ್ ತೊಗೊಂಡ್ಬೇಕಾಗಿಲ್ಲ. ನೋಡಿಬಿಟ್ರೆ ಅಕ್ಸೆಪ್ಟೆಡ್. ಕೆಲವು ಸರ್ತೆ ಬಿಟ್ಟಿದ್ರೆ ಅಕ್ಸೆಪ್ಟೆಡ್, ಕೆಲವು ಸರ್ತೆ ತಿಂದ್ರೇ ಅಕ್ಸೆಪ್ಟ್ ಮಾಡಿದಾಗಿದೆ. ಕೆಲವು ಪದ ರೀತಿ ಆಗಿರ್ತದೆ. ಆದ್ದರಿಂದ ಕಪಿಲಾಖ್ಯೇರ್ ದಿವ್ಯ ಕಪಿಲ ಕಣ್ಣಲ್ಲಿರೋ ದೇವ್ರ ರೂಪ ಯಾವುದು? ಕಪಿಲ ರೂಪ. ಆ ರೂಪದಲ್ಲಿ ನೋಡ್ತಾನೆ ಅಂತ ಅನುಸಂಧಾನ ಇರು. ಹೌದು, ಮಾಡ್ತಾ ಮಾಡ್ತಾ ಏನಾಗ್ತಾ ಹೋಗುತ್ತೆ? ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇದು ವುಡ್ಡು ಇಷ್ಟು ಗೊತ್ತಾದರೆ ಪುಣ್ಯ, ಟೀ ಕುಡ್ಡು ಭಾಳ ಒಳ್ಳೆ ಜ್ಞಾನ ಬರಲಿಲ್ಲ ಆಗ ಅದು ವ್ಯಾಲ್ಯೂ ಜಾಸ್ತಿ ಅಂತ ಗೊತ್ತಾಗುತ್ತಲ್ಲ. ಆ ರೀತಿ ಅದು ಓವರ್ನೈಟ್ ಬರೋದಿಲ್ಲ. ನಿಧಾನವಾಗಿ ಏನು ಮಾಡ್ತಾ ಹೋಗಬೇಕು? ಮೊದಲು ದೇವರಿದ್ದಾನೆ. ಈಗ ಊಟ ಮಾಡ್ತೀರಿ, ಅನ್ನ ನೈವೇದ್ಯ ಪದಾರ್ಥದಲ್ಲಿ ಪರಮಾತ್ಮ ಇದ್ದಾನೆ. ವಾಸುದೇವನ ಅನ್ನದೊಳಗೆ ಕೇಳಿದ್ದೇವೆ ನಾವು. ಅದು ಯಾವುದೂ ನಮಗೆ ಗೊತ್ತಿಲ್ಲ. ದೇವರಿದ್ದಾನೆ ಅಷ್ಟು ತಿಳ್ಕೊಂಡ್ರೂ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಡೀಟೇಲ್ಸ್ ತಿಳ್ಕೊಂಡ್ರಷ್ಟು ಜಾಸ್ತಿ ಏನಾಗುತ್ತಾಗ? ತುಂಬ ಜಾಸ್ತಿ ಆಗುತ್ತೆ. ಅದು ಎಷ್ಟು ಏನು ಹೇಳಿದರೂ ಕೇಳಬೇಕು, ಯಾವಾಗಲ ಕೇಳಿದ್ರೆ ಹೇಳಬೇಕು. ಅವಾಗ ಅದು ಪರ್ಫೆಕ್ಟ್ ಅಂತ ಅನಿಸುತ್ತೆ. ಅದು ಓವರ್ನೈಟ್ ಬರೋದಿಲ್ಲ. ಅದಕ್ಕೆ ಸಾಧನೆ, ದಿನಗಳ ಸಾಧನೆ ಅಲ್ಲ, ವರ್ಷಗಳ ಸಾಧನೆ ಅಲ್ಲ, ಜನ್ಮಗಳ ಸಾಧನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ತಮೇವಂ ಶರಣಂ ಗಚ್ಚ. ಅಲ್ಲಿಗಿಲ್ಲ, ನಾಳೆ ದಿವಸ ಇನ್ನು ಮುಂದೆ ಇದೆ, ಏನು ಭಾರಿ ಕಡಿಮೆ ಇದೆ.
2-3 ದಿವಸದಲ್ಲಿ 2 ದಿವಸ ಮ್ಯಾಕ್ಸಿಮಮ್ 3 ದಿವಸ ಆಗ್ಬೋದು.